ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಎಲ್ರಿಗೂ ನಮಸ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡು ಬಂದಿದ್ದೀರಾ. ಏನು ಯಾವ ರೀತಿ ಇದು ನಮ್ಮ ಈ ಕಾಂಟ್ರಾಕ್ಟ್ ಲಾ ಸಬ್ಜೆಕ್ಟ್ ಅಂದ್ರೆ ಏನು, ಕಾಂಟ್ರಾಕ್ಟ್ ಲಾ ಸಬ್ಜೆಕ್ಟ್ ಅಲ್ಲಿ ಯಾವ ಯೂನಿಟ್ ಏನು ಮಾತಾಡುತ್ತೆ, ಆಮೇಲೆ ಒಂದಂತ ವಿಷಯ ಲಾಸ್ಟ್ ಪಾರ್ಟ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಬಂದಿದ್ದೀರಾ. ಇಡೀ ಯೂನಿಟ್ ಒನ್ ಅನ್ನ, ಈ ಕಾಂಟ್ರಾಕ್ಟ್ ಸಬ್ಜೆಕ್ಟ್ ಅನ್ನ ಒಂದು ಲೈನ್ ಡಯಾಗ್ರಾಮ್ ಹಾಕಿ ನಾನು ಅರ್ಥ ಮಾಡಿಸಿದ್ದೀನಿ. ಒಂದು 30 ಮಿನಿಟ್ಸ್ ಟೈಮ್ ಹಿಡಿದಿದೆ, ಅದು ನಾನು ಒಪ್ಕೊಳ್ತೀನಿ, ಇಲ್ಲ ಅಂತಲ್ಲ. ಬಟ್ ಆದ್ರೆ ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಫಸ್ಟ್ ಯೂನಿಟ್ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂತಂದ್ರೆ ಖಂಡಿತವಾಗ್ಲೂ ಅದನ್ನ ಕಂಪ್ಲೀಟ್ ಆಗಿ ನೀವು ನೋಡ್ಕೊಂಡು ಬರ್ಬೇಕು. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಅದು ಒಂದನ್ನು ನೋಡ್ಕೊಂಡು ಬನ್ನಿ. ಕಾಂಟ್ರಾಕ್ಟ್ ಲಾ 1, ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್, ಇಡೀ ಸಬ್ಜೆಕ್ಟೇ ಹಿಡ್ತಾ ಸಿಗುತ್ತೆ ನಿಮಗೆ. ಅಷ್ಟು ಕ್ಲಾರಿಟಿಯಾಗಿ ಹೇಳಿದ್ದೀನಿ. 5 ಯೂನಿಟ್ಗಳನ್ನ ಸೇರಿಸಿ ಹೇಳಿದ್ದೀನಿ. Okay? ದಯವಿಟ್ಟು ಅದನ್ನ ನೋಡ್ತಾ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಬನ್ನಿ. ನಿಮಗೆ ಯಾವುದೇ ರೀತಿ ಡೌಟ್ಸ್ಗಳು ಬರಲ್ಲ. ನೀವು ಅದನ್ನ ನೋಡ್ದೇನೆ ಮಿಡ್ಲಲ್ಲಿ ಯಾವುದ್ಯಾವುದೋ ಒಂದು ವಿಷಯಗಳನ್ನ ನೋಡ್ತಾ ಅರ್ಥ ಆಗ್ತಾ ಇಲ್ಲ ಅಂತೇಳಿ, ಸೀಕ್ವೆನ್ಸ್ ಫಾಲೋ ಮಾಡ್ತಾ ಇಲ್ಲ ಅಂತೇಳಿ ಆ ಥರ ಅನ್ಕೋಬಿಡಿ, ಆಯ್ತಾ? ವೆಲ್, ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಸ್ ಪರ್ ಸಿಲಬಸ್ ನಮ್ಮ ಕಮಿಟ್ಮೆಂಟ್ ಪ್ರಕಾರ ನಾನು ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಹಾಗಿದ್ದಲ್ಲಿ ಫಸ್ಟ್ ಪಾರ್ಟ್ ನಾವು ನೋಡೋಣ. ಇಂಟ್ರೊಡಕ್ಷನ್ ಅಂತ ಒಂದಿದೆ. ಇಂಟ್ರೊಡಕ್ಷನ್ ಅಲ್ಲಿ ಏನಿರುತ್ತೆ ಸರ್ ಅಂತಂತಂದ್ರೆ, ಬೇಸಿಕ್ ಇಂಟ್ರೊಡಕ್ಷನ್ ಹೇಳ್ತೇನೆ. ಯಾವ್ದ್ರದ್ದು ಇಂಟ್ರೊಡಕ್ಷನ್ನು? ನಿಮ್ಮ ಇಡೀ ಸಬ್ಜೆಕ್ಟ್ನ ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂತಂದ್ರೆ ನೀವು ಓದ್ತಾ ಇರೋದು ಯಾವುದು? ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಬಗ್ಗೆ ಓದ್ತಾ ಇದ್ದೀರಾ. 1872ದಲ್ಲಿ ಇದರಲ್ಲಿ ಅರ್ಧ ಪಾರ್ಟನ್ನು ಓದ್ತಾ ಇದ್ದೀರಾ. ಕಾಂಟ್ರಾಕ್ಟ್ ಲಾ 1 ಅನ್ನುವಂಥ ಸಬ್ಜೆಕ್ಟು, ಅಂತಂದ್ರೆ ಕರಾರು ಅಧಿನಿಯಮ 1 ಅನ್ನುವಂಥ ಸಬ್ಜೆಕ್ಟ್ನ ಈಗ ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಅಲ್ವಾ? ವೆಲ್ ಆ್ಯಂಡ್ ಗುಡ್. ಈ ಕಾಂಟ್ರಾಕ್ಟ್ ಲಾ 1 ಏನು ಸ್ಟಡಿ ಮಾಡ್ತಾ ಇದ್ದೀರಾ, ಅದು ಆಕ್ಚುಲಿ ಒಂದು ಕಾನೂನಿನ ಪ್ರಕಾರ ನಿಂತಿದೆ. ಆ ಕಾನೂನಿನ ಹೆಸರು ಯಾವುದು ಅಂತಂದ್ರೆ ಭಾರತೀಯ ಕರಾರು ಅಧಿನಿಯಮ 1872ರಲ್ಲಿ ಜಾರಿಗೆ ಬಂದಂತಹ ಕಾನೂನನ್ನೇ ನೀವು ಕಲಿತಾ ಇರೋದು. ನೋಡಿ, ಎರಡು ಡಿಫ್ರೆನ್ಸ್ಗಳನ್ನ ಹೇಳ್ತೀನಿ. ಒಂದು ನಾವು ಬೇರ್ ಆಕ್ಟ್ ಅಂತ ಕರಿತೀವಿ, ಇನ್ನೊಂದು ಎಕ್ಸ್ಪ್ಲನೇಟರಿ ಪಾರ್ಟ್ ಅಂತ ಕರಿತೀವಿ, ಅಥವಾ ಕಮೆಂಟೇಟರಿ ಪಾರ್ಟ್ ಅಂತ ಕರಿತೀವಿ. ನೀವು ಕಾಲೇಜ್ಗಳಲ್ಲಿ ನೀವು ಹೋಗಿ ಲೈಬ್ರರಿಯಲ್ಲಿ ನೋಡಿದ್ರೆ 100ಕ್ಕಿಂತ ಜಾಸ್ತಿ ಬುಕ್ಸ್ಗಳಿರುತ್ತಲ್ಲ, ಅವು ಯಾವು ಕೂಡ ಬೇರೆ ಆಕ್ಟ್ ಅಂತ ನಾವು ಕರೆಯಲ್ಲ. ಅದನ್ನೆಲ್ಲ ನಾವು ಕಮೆಂಟೇಟರಿ ಬುಕ್ಸ್ಗಳು ಅಂತ ಕರಿತೀವಿ. ಯಾಕಂದ್ರೆ ಆ ಬೇರೆ ಆಕ್ಟಲ್ಲಿ ನಡೆದಿರುವಂಥ ಕೇಸ್ಗಳು ನಡೆದು, ಆ ಕೇಸ್ ಮೇಲೆ ಎಕ್ಸ್ಪ್ಲನೇಷನ್ಸ್ಗಳು ಬರೆದು, ಡಿಫ್ರೆಂಟ್ ಆಥರ್ಸ್ಗಳು ಡಿಫ್ರೆಂಟ್ ಮೀನಿಂಗ್ಸ್ಗಳನ್ನ ಬರೆದಿರ್ತಾರೆ. ಅದನ್ನ ನಾವೇನಂತ ಕರಿತೀವಿ? ಎಕ್ಸ್ಪ್ಲನೇಟರಿ ಕಮೆಂಟೇಟರಿ ಬುಕ್ಸ್ ಅಂತೀವಿ. ಸರ್, ಹಾಗಿದ್ದಲ್ಲಿ ಬೇರೆ ಆಕ್ಟ್ ಅಂತಾರಲ್ಲ, ಹಾಗಿದ್ದಲ್ಲಿ ಅದೇನು ಅಂತಂದ್ರೆ, ಬೇರೆ ಆಕ್ಟ್ ಇಟ್ ಮೀನ್ ದಟ್ ಡೈರೆಕ್ಟ್ ಆಗಿ ಪಾರ್ಲಿಮೆಂಟಲ್ಲಿ, ಅಸೆಂಬ್ಲಿಯಲ್ಲಿ ಕುಂತು ಎಮ್ ಎಲ್ ಎ ಎಂ ಪಿಗಳು ಏನು ಕಾನೂನನ್ನ ರೂಪಿಸಿರ್ತಾರಲ್ಲ, ಅದನ್ನ ನಾವು ಬೇರೆ ಆಕ್ಟ್ ಅಂತೀವಿ. ಬೇರೆ ಆಕ್ಟಲ್ಲಿ ಬರೀ ಸೆಕ್ಷನ್ಸ್ಗಳಿರುತ್ತಷ್ಟೇ. ಅದೇನು ಕಾನೂನು ರಚನೆ ಆಗಬೇಕಾದ್ರೆ, ಎಲ್ಲರೂ ಕೂಡ ಬಿಲ್ಲಲ್ಲಿ ಸೈನ್ ಮಾಡಬೇಕಾದ್ರೆ ಯಾವ ರೀತಿ ಬರೆದ್ಬಿಟ್ಟು ಒಂದು ಡ್ರಾಫ್ಟಿಂಗು ಒಂದು ಕರಡು, ಒಂದು ಡ್ರಾಫ್ಟನ್ನು ಕೊಟ್ಟಿರ್ತಾರಲ್ವಾ, ಅದು ಮಾತ್ರ ಇರುತ್ತೆ ಬೇರೆ ಆಕ್ಟಲ್ಲಿ. ಇದು ಬೇರೆ ಆಕ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಸಣ್ಣದಾಗಿರುತ್ತೆ. ಅಂತಂದ್ರೆ ಬರೀ ಸೆಕ್ಷನ್ಸ್ ಅವು ಇವು ಇರುತ್ತಲ್ಲ, ಬರೀ ಸೆಕ್ಷನ್ಸ್ ಮಾತ್ರ ಇರುತ್ತೆ ಇದ್ರಲ್ಲಿ. ಸೆಕ್ಷನ್ಸು, ಇಲ್ಲುಸ್ಟ್ರೇಷನ್ಸು ಏನು ಎಲ್ಲರೂ ಕುತ್ಕೊಂಡು ಎಮ್ ಎಲ್ ಎ ಎಂ ಪಿಗಳು ಸೈನ್ ಮಾಡಿರ್ತಾರೆ ಕಾನೂನು ರಚನೆ ಆಗಬೇಕಾದ್ರೆ, ಬಹುಮತ ನೀಡಿರ್ತಾರೆ. ಅದು ಮಾತ್ರ ಇರೋದನ್ನ ಬೇರೆ ಆಕ್ಟ್ ಅಂತೀವಿ. ಕನ್ನಡದಲ್ಲಿ ಇದನ್ನ ಮೂಲ ಕಾನೂನು ಅಂತಾನೂ ಕೂಡ ಕರೀತಾರೆ. ಕನ್ನಡ ಹೇಳ್ತಿದ್ದಂಗೆ ಎಲ್ರಿಗೂ ಅರ್ಥ ಆಗುತ್ತೆ. ಮೂಲ ಕಾನೂನು ಅಂತ ಹೇಳ್ತಾರೆ. ಈ ಮೂಲ ಕಾನೂನು ಬಂದಾದ್ಮೇಲೆ ಕೇಸ್‌ಗಳು ನಡೆಯುತ್ತೆ ಅದ್ರ ಮೇಲೆ ಅಮೆಂಡ್‌ಮೆಂಟ್‌ಗಳು ನಡೆಯುತ್ತೆ. ಆಮೇಲೆ ಡಿಫ್ರೆಂಟ್ ಆಥರ್ಸ್‌ಗಳು ಡಿಫ್ರೆಂಟ್ ವ್ಯೂಸ್‌ಗಳನ್ನ ಕೊಡ್ತಾರೆ. ಎಲ್ಲಾ ವ್ಯೂಸ್‌ಗಳನ್ನ ಕೊಟ್ಟಿದ್ದನ್ನ ನಿಮ್ಮ ಲೈಬ್ರರಿಯಲ್ಲಿ ತಂದು ಇಟ್ಟಿರ್ತಾರೆ. ಕಮೆಂಟೇಟರಿ ಬುಕ್ಸ್. ಈಗ ಉದಾಹರಣೆ ಹೇಳ್ಬೇಕಂದ್ರೆ, ಕಾಂಟ್ರಾಕ್ಟ್ ಲಾದಲ್ಲಿ ಕನ್ನಡದಲ್ಲಿ ಬಡ್ಡಿ ಅಂತ ಇದೆ. ಆಮೇಲೆ ಇಂಗ್ಲೀಷಲ್ಲಿ ಅವತಾರ್ ಸಿಂಗ್ ಅಂತ ಇದೆ. ಇದೆಲ್ಲ ಏನು ಅಂತಂದ್ರೆ ಕಮೆಂಟೇಟರಿ ಬುಕ್ಸ್‌ಗಳು. ಹೌದು, ಅದರಲ್ಲೂ ಸೆಕ್ಷನ್ಸ್ ಇರ್ತವೆ. ಸೆಕ್ಷನ್ಸ್‌ಗಳ ಜೊತೆಗೆ ಎಕ್ಸ್‌ಪ್ಲನೇಷನ್ ಪಾರ್ಟ್ ಇರುತ್ತೆ. ಅದ್ರ ಜೊತೆಗೆ ಕೇಸ್ ಲಾಸ್‌ಗಳಿರುತ್ತೆ. ಇದನ್ನ ನಾವು ಕಮೆಂಟೇಟರಿ ಬುಕ್ಸ್ ಅಂತ ಕರಿತೀವಿ. ಇದೊಂದು ಹೊಸದಾಗಿ ಜಾಯ್ನ್ ಆಗಿರ್ತೀರಾ, ಎಲ್ಲ ಈ ಥರ ಮಾತಾಡ್ತಾ ಇರ್ತಾರೆ, ಏನೂ ಅರ್ಥ ಆಗಲ್ಲ ಅಂತೇಳಿ ಒಂದು ಇಂಟ್ರೊಡಕ್ಷನ್ ಪಾರ್ಟನ್ನು ಕೊಟ್ಟಿದ್ದಷ್ಟೇ. ಇದು ಸ್ವಲ್ಪ ಔಟ್ ಆಫ್ ಸಿಲೆಬಸ್ಸು. ಈಗ ನಾನು ನಿಮಗೆ ಹೇಳಿದ್ದೇನಿದೆ ಸ್ವಲ್ಪ ಔಟ್ ಆಫ್ ಸಿಲೆಬಸ್ಸು. ನಾನು ಮತ್ತೆ ಇನ್ ಸಿಲೆಬಸ್ಸಿಗೆ ಬರ್ತಾ ಇದ್ದೀನಿ. ಸಿಲೆಬಸ್ ಕಡೆ ಬರ್ತಾ ಇದ್ದೀನಿ. ಸಿಲೆಬಸ್ ಕಡೆ ಬಂದರೆ, ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ನೀವು ಓದ್ತಾ ಇರುವಂಥ ಸಬ್ಜೆಕ್ಟ್ ಏನಿದೆ, ಅದು 1872 ಸೆಪ್ಟೆಂಬರ್ 1ಲ್ಲಿ ಜಾರಿಗೆ ಬರುತ್ತೆ. ಹೌದು, ಇದು ಓಲ್ ಇಂಡಿಯಾಗೆ ಅಪ್ಲಿಕೇಬಲ್ ಆಗುತ್ತೆ. ಇಡೀ ಭಾರತಕ್ಕೆ ಅಪ್ಲಿಕೇಬಲ್ ಆಗುತ್ತೆ. ಆಮೇಲೆ ಈ ಆಕ್ಟ್ 2 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದಾರೆ. 2 ಪಾರ್ಟಲ್ಲಿ ಡಿವೈಡ್ ಮಾಡಿ ನಿಮಗೆ 2 ಸಬ್ಜೆಕ್ಟ್ ಇಟ್ಟಿದ್ದಾರೆ. ಇವಾಗ ನೀವು ಓದ್ತಾ ಇರುವಂಥದ್ದು ಕಾಂಟ್ರಾಕ್ಟ್ ಲಾ 1. ಇದೇ ತರ ನೀವು ಇನ್ನೊಂದು ಸೆಮಿಸ್ಟ್ರಲ್ಲಿ ಕಾಂಟ್ರಾಕ್ಟ್ ಲಾ 2 ಓದಬೇಕಾಗುತ್ತೆ. ಇದ್ರ ಎಕ್ಸ್ಟೆನ್ಷನ್ ಪಾರ್ಟ್. ಕಾಂಟ್ರಾಕ್ಟ್ ಲಾ 1 ಅಲ್ಲಿ ಬಂದ್ಬಿಟ್ಟು 1 to 75 ಇದೆ. ಇದನ್ನ ಈ ಸೆಮಿಸ್ಟ್ರಲ್ಲೇ ಓದ್ತೀರಾ. ಈಗೇನು ನಾನು ಓದಿಸ್ತಾ ಇದ್ದೀನಿ, ಈ ಸೆಮಿಸ್ಟ್ರಲ್ಲಿ ಓದ್ತೀರಾ. ಈ ಸೆಮಿಸ್ಟರ್ದು ಆಲ್ರೆಡಿ ನಾವು ಓದ್ಸಾಗಿದೆ. ಇನ್ನೊಂದು ಸೆಮಿಸ್ಟ್ರಿಗೋಸ್ಕರ ಅದು ನಮ್ಮ ಹತ್ರ ರೆಡಿ ಇದೆ. 124 ಇಂದ 238 ತನಕ ಓದ್ತೀರಾ. ಸೊ ಇನ್ ಬಿಟ್ವೀನ್ 75 ಟು 124 ಎಲ್ಲೋಯ್ತು ಸರ್ ಅಂತಂದ್ರೆ, ಇದೇ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಆಗಿ ಕನ್ವರ್ಟ್ ಆಗಿರೋದು ಯೂನಿಟ್ ನಂಬರ್ 5 ದಲ್ಲಿ ನೀವು ಓದುವಂಥದ್ದು. ಯಾವ್ದು ಯೂನಿಟ್ ನಂಬರ್ 5? ನಿಮ್ಮ ಕಾಂಟ್ರಾಕ್ಟ್ ಲಾ 1 ನಲ್ಲಿ ಯೂನಿಟ್ ನಂಬರ್ 5 ದಲ್ಲಿ ಓದುವಂಥದ್ದು. ಕಾಮನ್ ಆಗಿ ಇದನ್ನ ಲಾ ಆಫ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಆದ್ರೆ ಬೇಸಿಕಲಿ ಇದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಇಂದ ಬಂದಂತಹ ಒಂದು ಭಾಗ ಅಂತ ಹೇಳ್ಬೋದು.
ಸೇಮ್ ಆಸ್ ಕನ್ನಡ ಮೀಡಿಯಮಲ್ಲೂ ಕೂಡ ಇದೆ. ಇದಿಷ್ಟು ನಮ್ಮ ಈ ಕಾಂಟ್ರಾಕ್ಟ್ ಆಕ್ಟ್‌ನ ಬಗ್ಗೆ ಇಂಟ್ರೊಡಕ್ಷನ್ನು. ಲಾಟ್ಸ್ ಆಫ್ ಕನ್‌ಫ್ಯೂಷನ್ಸ್‌ಗಳಿತ್ತು ಅಂತೇಳಿ ಕನ್‌ಫ್ಯೂಷನ್ ಕ್ಲಾರಿಟಿ ಮಾಡೋದಕ್ಕೋಸ್ಕರ ನನ್ನ ಕ್ಲಾಸಸ್‌ಗಳನ್ನ ಕಂಟಿನ್ಯೂಯಸ್ ಆಗಿ ಇಂಟ್ರೊಡಕ್ಷನ್ ಆಗಿರ್ಬೋದು, ಬೇಸಿಕ್ ಆಗಿರ್ಬೋದು ಇದನ್ನ ಜಾಸ್ತಿ ತೆಗೆದುಕೊಳ್ತಾ ಇದ್ದೀನಿ. ಸಿಲೆಬಸ್ಸಿಗೆ ನಾನು ಇಳಿತಾ ಇಲ್ಲ. ವೆಲ್ ಈಗ ಸಿಲೆಬಸ್ಸಿಗೆ ಇಳಿಯುವಂಥ ಟೈಮ್ ಬಂದಿದೆ. ಸ್ಟಾರ್ಟಿಂಗ್ ಒಂದು ಕಾನ್ಸೆಪ್ಟ್ ಇದೆ ಸರ್, ಫಾರ್ಮೇಷನ್ ಆಫ್ ಕಾಂಟ್ರಾಕ್ಟ್ ಅಂತ ಇದೆ. ಆಯ್ತಾ? ಫಾರ್ಮೇಷನ್ ಆಫ್ ಕಾಂಟ್ರಾಕ್ಟ್ ಅಂತ ಇದೆ. ಇದ್ರಲ್ಲಿ ಕೇಳುವಂಥ ಕ್ವೆಷನ್ಸ್‌ಗಳೇನು ಗೊತ್ತಾ ನಿಮ್ಗೆ? ಕಾಂಟ್ರಾಕ್ಟ್ ಎಂದರೇನು? ವಾಟ್ ಈಸ್ ದ ಕಾಂಟ್ರಾಕ್ಟ್? ವಾಟ್ ಈಸ್ ದ ಡೆಫಿನಿಷನ್ ಆಫ್ ದ ಕಾಂಟ್ರಾಕ್ಟ್? ಡಿಸ್ಕಸ್ ದ ಎಸೆನ್ಷಿಯಲ್ಸ್ ಎಲಿಮೆಂಟ್ಸ್ ಆಫ್ ದ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕೇಳ್ತಾರೆ. ಕಾಂಟ್ರಾಕ್ಟ್ ಇಲ್ಲಿ ಒಪ್ಪಂದ ಅಂತ ಆಗಿದೆ. ಇದನ್ನ ಕರಾರು ಅಂತ ತಗೊಳ್ಳಿ. ಎಲ್ಲೆಲ್ಲಿ ಒಪ್ಪಂದ ಆಗಿರುತ್ತೆ ಮತ್ತೊಂದು ಸಲ ಹೇಳ್ತೇನೆ. ಕನ್ನಡ ಮೀಡಿಯಂನವ್ರು ಕರಾರು ಅಂತ ಕನ್ಸಿಡರ್ ಮಾಡಿ. ಕರಾರು ಎಂದರೇನು? ಮಾನ್ಯವಾದ ಕರಾರಿನ ಅಗತ್ಯ ಅಂಶಗಳನ್ನು ಚರ್ಚಿಸಿರಿ, ಚರ್ಚಿಸಬಹುದೇ ಅಂತ ಕೇಳ್ತಾರೆ. ಚರ್ಚಿಸಿರಿ ಅಂತ ಕೇಳ್ತಾರೆ. ಸೊ ಈ ರೀತಿ ಕೇಳಿದಾಗ ನೀವು 2 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ಒಂದು ಕಾಂಟ್ರಾಕ್ಟ್‌ನ ಡೆಫಿನಿಷನ್ ಬರಿಬೇಕಾಗುತ್ತೆ. ಇನ್ನೊಂದು ಎಸೆನ್ಷಿಯಲ್ಸ್‌ಗಳನ್ನ ಬರಿಬೇಕಾಗುತ್ತೆ. ಯಾವ ಥರ ಆನ್ಸರ್ಸ್ ಬರಿಬೇಕು, ಯಾವ ಪ್ಯಾಟರ್ನ್ ಇರ್ಬೇಕು, ಏನು ಅಂತೆಲ್ಲ ನಮ್ಮ ಆನ್‌ಲೈನ್ ಕ್ಲಾಸಸ್‌ಗಳಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್‌ಗಳಲ್ಲೆಲ್ಲ ನಾವು ಎಕ್ಸ್‌ಪ್ಲೇನ್ ಮಾಡ್ತಾ ಬಂದಿದ್ದೀವಿ. ಸೊ ಇಲ್ಲಿದೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನಂಬರು. ಸರ್ ಈಗ ಯಾವ್ಯಾವ ಸ್ಲೈಡನ್ನ ಎಕ್ಸ್‌ಪ್ಲೇನ್ ಮಾಡ್ತೀರಾ ಅಂತಂದ್ರೆ ಆಬ್ವಿಯಸ್ಲಿ ನಾನು ಸ್ಲೈಡ್ಸ್‌ಗಳು ತೋರಿಸ್ಬಿಡ್ತೀನಿ. ಕೇಸ್ ಲಾಗಳು ಸಮೇತ ಇವತ್ತಿನ ವಿಡಿಯೋದಲ್ಲಿ ಎಲ್ಲಾ ಸ್ಲೈಡ್ಸ್‌ಗಳು ನಾನು ಎಕ್ಸ್‌ಪ್ಲೇನ್ ಮಾಡನಿದ್ದೀನಿ. ದಯವಿಟ್ಟು ವೆಯ್ಟ್ ಮಾಡಿ, ಅರ್ಥ ಮಾಡ್ಕೊಂಡು ಕಂಪ್ಲೀಟಾಗಿ ಸ್ಲೈಡ್ಸ್‌ನ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ವೆರಿ, ವೆರಿ ಇಂಪಾರ್ಟೆಂಟ್ ಇದು. ಹೇಳ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟು. ಹೆಚ್ಚಿಗೆ ಕೇಳಿರುವಂಥ ಸಾಧ್ಯತೆಗಳಿರುವಂಥ ಕ್ವೆಷನ್ನು. ಹಾಗೆ ತುಂಬಾ ಬೇಸಿಕ್ ಕ್ವೆಷನ್. ಸುಮ್ಮನೆ ನಾರ್ಮಲ್ ಆಗಿ ಅರ್ಥ ಮಾಡ್ಕೊಳ್ಳುವಂಥ ಬೇಸಿಕ್ ಕ್ವೆಷನ್ ಇದು. ಎನಿಹೌ ಆನ್ಸರ್‌ನ ಸ್ಟಾರ್ಟ್ ಮಾಡೋಣ. ಡೆಫಿನೇಷನ್ ಅಂತ ಬಂದಿದ ತಕ್ಷಣನೇ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಒಂದು ನಾನು ಚಾರ್ಟ್ ಡಯಾಗ್ರಾಮ್ ಹಾಕಿ ಹೇಳಿದ್ದೆ. ಫಸ್ಟ್ ಏನಿರುತ್ತೆ ಆಫರ್ ಇರುತ್ತೆ ಅಥವಾ ಪ್ರಪೋಸಲ್ ಇರುತ್ತೆ. ಆಮೇಲೆ ಅಕ್ಸೆಪ್ಟೆನ್ಸ್ ಆಗುತ್ತೆ. ಅಕ್ಸೆಪ್ಟೆನ್ಸ್ ಆದ್ಮೇಲೆ ಅದು ಏನಾಗುತ್ತೆ ಪ್ರಾಮಿಸ್ ಆಗುತ್ತೆ. ಅದು ಪ್ರಾಮಿಸ್ ಆದ್ಮೇಲೆ ನೆಕ್ಸ್ಟು ಅದೇನಾಗುತ್ತೆ ಅಗ್ರೀಮೆಂಟ್ ಆಗುತ್ತೆ. ಈ ಅಗ್ರೀಮೆಂಟ್ ಎನ್ಫೋರ್ಸ್ಡ್ ಬೈ ಲಾ ಆಯ್ತು ಅಂತಂದ್ರೆ ಅದು ಕಾಂಟ್ರಾಕ್ಟ್ ಆಗುತ್ತೆ ಅಂತ ಹೇಳಿದ್ದೆ. ಇಲ್ಲಿ ಕಾಂಟ್ರಾಕ್ಟ್ ಇಲ್ಲಿದೆ. ಇದನ್ನ ಕೇಳ್ತಾ ಇರೋದೆಲ್ಲಿ 2H ಅಲ್ಲಿ ಸೆಕ್ಷನ್ ಕೂಡ ಹಾಕಿ ತೋರಿಸಿದ್ದೆ ನಾನು. ನಾನು ನಿಮಗೆ ಬಾಕ್ಸ್ ಹಾಕಿ ಹೇಳಿದ್ದೆ ಕಾಂಟ್ರಾಕ್ಟ್ ಅಂದ್ರೆ ಏನಾಗುತ್ತೆ ಅಂತ. ಅಗ್ರೀಮೆಂಟ್ ಪ್ಲಸ್ ಎನ್ಫೋರ್ಸಬಲ್ ಬೈ ಲಾ ಆಗುತ್ತೆ. ಅದನ್ನ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಅದೇ ಹೇಳಿರೋದಿಲ್ಲಿ ಸೆಕ್ಷನ್ 2 ಕ್ಲಾಸ್ ಹೆಚ್ ಅಲ್ಲಿ ಅಂಡರ್ ಇಂಡಿಯನ್ ಕಾಂಟ್ರಾಕ್ಟ್ ಅಲ್ಲಿ ಆನ್ ಅಗ್ರೀಮೆಂಟ್ ಒಂದು ಒಪ್ಪಂದ ಯಾವಾಗ ಎನ್ಫೋರ್ಸಬಲ್ ಬೈ ಲಾ ಆಗುತ್ತೆ, ಯಾವಾಗ ಕಾನೂನು ಪ್ರಕಾರ ಜಾರಿಯಾಗಬಲ್ಲದು, ಆಗ ಅದನ್ನ ನಾವು ಕಾಂಟ್ರಾಕ್ಟ್ ಅಂತ ಕರಿತೀವಿ ಅಂತ ಸೆಕ್ಷನ್ 2 ಕ್ಲಾಸ್ ಹೆಚ್ ಹೇಳುತ್ತೆ. ಅಕಾರ್ಡಿಂಗ್ ಟು ಸಾಲ್ಮಾಂಡ್ ಹೇಳುವ ಪ್ರಕಾರ ಎನ್ ಅಗ್ರಿಮೆಂಟ್ ಕ್ರಿಯೇಟಿಂಗ್ ಆ್ಯಂಡ್ ಡಿಫೈನಿಂಗ್ ದ ಆಬ್ಲಿಗೇಷನ್ ಬಿಟ್ವೀನ್ ದ ಪಾರ್ಟೀಸ್. ಒಂದು ಅಗ್ರಿಮೆಂಟು ಕ್ರಿಯೇಟ್ ಮಾಡ್ತಾ ಇದೆ ಮತ್ತೆ ಡಿಫೈನ್ ಮಾಡ್ತಾ ಇದೆ ಒಬ್ಲಿಗೇಷನ್ಸ್ಗಳನ್ನ. ಯಾವ ರೀತಿ ಒಬ್ಲಿಗೇಷನ್ಸ್ಗಳನ್ನ? ಜವಾಬ್ದಾರಿಯ ಒಬ್ಲಿಗೇಷನ್ಸ್, ಜವಾಬ್ದಾರಿಯುತ ಒಬ್ಲಿಗೇಷನ್ಸ್ಗಳನ್ನ ಡಿಸೈಡ್ ಮಾಡ್ತಾ ಇದೆ ಬಿಟ್ವೀನ್ ದ ಪಾರ್ಟೀಸ್. 2 ಪಾರ್ಟಿಗಳ ಮಧ್ಯೆ ಡಿಸೈಡ್ ಮಾಡ್ತಾ ಇದೆ. ಸೊ ಇದನ್ನ ಸಾಲ್ಮಾಂಡ್ ಅವ್ರು ಹೇಳ್ತಾರೆ. ಇದನ್ನ ನಾವು ಕಾಂಟ್ರಾಕ್ಟ್ ಅಂತ ಕರಿತೀವಿ ಅಂತ. ಎನಿಹೌ ಡೆಫಿನೇಷನ್ ಅಂತ ಬಂದಾಗ ದಯವಿಟ್ಟು 2 ಕ್ಲಾಸ್ ಹೆಚ್ ಅಲ್ಲಿ ಇರೋದನ್ನ ಬರೀರಿ. ಸಾಲ್ಮಾಂಡ್ ಹೇಳಿದ್ದನ್ನು ಕೂಡ ಬರೆದ್ರೆ ಒಳ್ಳೆಯದು. ಇದಿಷ್ಟು ಸಾಕು ಡೆಫಿನೇಷನ್‌ಗೆ. ಇನ್ನೊಂದು ಮೇಜರ್ ಆಗಿ ಕೇಳುವಂಥದ್ದು ಏನು ಅಂತಂದ್ರೆ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕೇಳ್ತಾರೆ. ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕು ಅಂತಂದ್ರೆ ಏನೇನು ಅವಶ್ಯಕ ಅಂಶಗಳು ಪೂರ್ತಿ ಆಗಬೇಕು. ಸೊ ಮಾನ್ಯ ಒಪ್ಪಂದಕ್ಕೆ ಅಗತ್ಯ ಅಂಶಗಳು ಯಾವುವು ಅಂತ. ಅಕಾರ್ಡಿಂಗ್ ಟು ಸೆಕ್ಷನ್ 10ನ ಪ್ರಕಾರ, ಸೆಕ್ಷನ್ 10 ಆಫ್ ಯಾವುದು ನೋಡಿ, ಕಾಂಟ್ರಾಕ್ಟ್ ಆಕ್ಟಲ್ಲಿ ನಾನು ಯಾವಾಗಲೂ ಕೂಡ ಏನಾದರೂ ಸೆಕ್ಷನ್ ಅಂತ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಅಪ್ ಟು 4th ಯೂನಿಟ್ ತನಕ ನೀವು ಅಸಂಪ್ಷನಲ್ಲಿ ಹೋಗ್ಬಿಡಬೇಕು. ಕಂಪ್ಲೀಟ್ ಆಗಿ ನಾನು ಮಾತಾಡ್ತಾ ಇರುವಂಥದ್ದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872, ಭಾರತೀಯ ಕರಾರು ಅಧಿನಿಯಮ 1872 ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಫಿಕ್ಸ್ ಆಗಿಬಿಡ್ಬೇಕಾಯ್ತಾ. ಪ್ರತಿ ಟೈಮ್ ನಾನು ಸೆಕ್ಷನಲ್ಲಿ ಅದನ್ನು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ನೀವೆಲ್ಲ ಆಲ್ರೆಡಿ ಎಷ್ಟೋ ಇಯರ್ಸ್‌ಗಳನ್ನ ಕಳೆದಿದ್ದೀರಿ LLBಯಲ್ಲಿ. ಇಲ್ಲ ಅಂತ ನೀವು ಡಿಗ್ರಿಯಿಂದ ಬಂದಿದ್ರು ಕೂಡ ಆಲ್ರೆಡಿ ಡಿಗ್ರಿ ಹೋಲ್ಡರ್ಸ್ ಇರ್ತೀರಾ. ಅಂಡ್ ಬೇಸಿಕ್ ಅಂಡರ್‌ಸ್ಟ್ಯಾಂಡಿಂಗ್. All agreements are the contract if they are made by the free consent. The parties are competent to contract for a lawful consideration. Lawful object is not here to the exclude declared by void ಅಂತಿದೆ. ಇದ್ರಲ್ಲಿ ಕ್ಲಿಯರ್ ಆಗಿ ಹೇಳ್ಬೇಕು ಅಂತಂದ್ರೆ ಏನೇನು ಹೇಳಿದಾನೆ? ಫ್ರೀ ಕನ್ಸೆಂಟ್ ಇರಬೇಕು ಅಂತ ಹೇಳಿದಾನೆ. ಪಾರ್ಟೀಸ್ ಕಾಂಪಿಟೆಂಟ್ ಇರಬೇಕು ಅಂತ ಹೇಳಿದಾನೆ. ಲಾಫುಲ್ ಕನ್ಸಿಡರೇಷನ್ ಇರಬೇಕು ಅಂತ ಹೇಳಿದಾನೆ. ಲಾಫುಲ್ ಆಬ್ಜೆಕ್ಟ್ ಇರಬೇಕು ಅಂತ ಹೇಳಿದಾನೆ. ಆಯ್ತಾ ನಿಮಗೆ? ಎಕ್ಸ್‌ಪ್ರೆಸ್ಲಿ ಡಿಕ್ಲೇರ್ ಮಾಡಿರ್ಬೇಕು. ಸೆಕ್ಷನ್ 10ನ ಪ್ರಕಾರ ಒಂದು 4 ಹೇಳ್ತಾರೆ ಇವರು. ಏನೇನು ಹೇಳ್ತಾ ಇದ್ದಾರೆ? ಫ್ರೀ ಕನ್ಸೆಂಟ್ ಇರಬೇಕು. ಫ್ರೀ ಕನ್ಸೆಂಟ್ ಇಲ್ಲ ಅಂತಂದ್ರೆ ಅದು ಕಾಂಟ್ರಾಕ್ಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಕಾಂಪಿಟೆಂಟ್ ಆಗಿರಬೇಕು, ಇಲ್ಲಾಂದ್ರೆ ಕಾಂಟ್ರಾಕ್ಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಲಾಫುಲ್ ಕನ್ಸಿಡರೇಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಲಾಫುಲ್ ಆಬ್ಜೆಕ್ಟ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ ಯಾಕೆ ಸರ್ ಇಷ್ಟೊಂದು ಫಾಸ್ಟ್ ಆಗಿ ಮಾಡ್ತಾ ಇದ್ದೀರಾ? ಅದನ್ನ ಕೂಲಾಗಿ ಏನಂತ ಅರ್ಥ ಹೇಳಿ ಸರ್. ಇದ್ರ ಬಗ್ಗೆನೇ ನೆಕ್ಸ್ಟ್ ಒಂದೊಂದೇ ಪಾಯಿಂಟ್ ತೊಗೊಂಡು ನಾನು ಅರ್ಥ ಹೇಳ್ತಾ ಹೋಗ್ತಾ ಇದ್ದೀನಿ. ಅದನ್ನ ಆ ರೀತಿ ಹೇಳ್ತಾ ಇದ್ದೀನಿ. ಅಪಾರ್ಟ್ ಫ್ರಮ್ ದಿಸ್ ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕು
ಸೊ ಕೆಳಗಡೆ ಕೊಟ್ಟಿರುವಂತ ಪಾಯಿಂಟ್ಸ್‌ಗಳನ್ನ ನಾವು ಕನ್ಸಿಡರ್ ಮಾಡಿ ಓದ್ಬೇಕಾಗುತ್ತೆ. ನೋಡಿ ಸರ್, ಮೊದಲ್ನೇದು ಏನ್ ಗೊತ್ತಾ? ಒಂದು ಕಾಂಟ್ರಾಕ್ಟ್ ಆಗ್ಬೇಕು ಅಂತ ನಮ್ ಸೀಕ್ವೆನ್ಸ್ ಜ್ಞಾಪಕ ಇದೆ ತಾನೇ? ಅದ್ರಲ್ಲಿ ಏನೇನ್ ಇರ್ಬೇಕು ಎಲ್ಲವನ್ನೂ ಬರ್ದ್ರೆ ಆಯ್ತು. ಯಾವ ಸೀಕ್ವೆನ್ಸ್ ಹೇಳಿ? ಮತ್ತೆ ಜ್ಞಾಪಿಸ್ತಾ ಇದ್ದೀನಿ. ಆಫರ್ ಅಥವಾ ಪ್ರಪೋಸಲ್ ಇರ್ಬೇಕು, ಅದು ಅಕ್ಸೆಪ್ಟೆನ್ಸ್ ಆಗ್ಬೇಕು. ಅದಾದ್ಮೇಲೆ ಅಕ್ಸೆಪ್ಟೆನ್ಸ್ ನೆಕ್ಸ್ಟ್ ಏನಾಗುತ್ತೆ? ಅದೊಂದು ಲೈನ್ ಜ್ಞಾಪಕ ಇಟ್ಕೊಂಡ್ಬಿಡ್ಬೇಕು ನೀವು. ಅಕ್ಸೆಪ್ಟೆನ್ಸ್ ಆದ್ಮೇಲೆ ಇದೇನಾಗುತ್ತೆ? ಇದು ಪ್ರಾಮಿಸ್ ಆಗುತ್ತೆ. ಪ್ರಾಮಿಸ್ ಆದ್ಮೇಲೆ ಅಗ್ರೀಮೆಂಟ್ ಆಗುತ್ತೆ. ಅಗ್ರೀಮೆಂಟ್ ಪ್ರಾಮಿಸ್ ಆದ್ಮೇಲೆ ಕನ್ಸಿಡರೇಷನ್ ಇರುತ್ತೆ. ಕನ್ಸಿಡರೇಷನ್ ಆದ್ಮೇಲೆ ಅಗ್ರೀಮೆಂಟ್ ಆಗುತ್ತೆ. ಅಗ್ರೀಮೆಂಟ್ ಆದ್ಮೇಲೆ ಎನ್ಫೋರ್ಸ್ಡ್ ಬೈ ಲಾ ಇರುತ್ತೆ. ಎನ್ಫೋರ್ಸ್ಡ್ ಬೈ ಲಾ ಇತ್ತು ಅಂತಂದ್ರೆ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈ ತರದಾದಂತಹ ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಳ್ತೀರಾ. ಸೊ ಇದಿಷ್ಟು ಈ ತರದಾದಂತಹ ವಿಷಯಗಳಾದ್ರೆ, ಈಗ ನೆಕ್ಸ್ಟ್ ಏನು ಅಂತಂತಂದ್ರೆ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಅನ್ನುವಂಥ ವಿಷಯ ಬರುತ್ತೆ. ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಅನ್ನುವಂಥ ವಿಷಯದಲ್ಲಿ ದ ಕಾನ್ಸ್ಟಿಟ್ಯೂಟ್ ಎ ಕಾಂಟ್ರಾಕ್ಟ್ ದೇರ್ ಮಸ್ಟ್ ಬಿ ಅನ್ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಆಫರ್ ದಟ್ ಅಂತ ಹೇಳ್ತಾ ಇದೆ. ಅಂತಂದ್ರೆ ಫಸ್ಟ್‌ನೇ ಥಿಂಗೆ ನಮ್ಮ ಲೈನಲ್ಲಿ ಬರುವಂಥ ಫಸ್ಟ್ ವರ್ಡೇ ಇದೆಯಲ್ವಾ, ಒಂದು ಆಫರ್ ಇರಬೇಕು, ಒಂದು ಅಕ್ಸೆಪ್ಟೆನ್ಸ್ ಇರಬೇಕು. ಇವೆರಡಿದ್ರೆ ಮಾತ್ರ ಕಾಂಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರೋ ಒಬ್ಬ ಇಂಥದ್ದು ಪ್ರಸ್ತಾಪ ಇಡಬೇಕು, ಇನ್ನೊಬ್ಬ ಅದನ್ನ ಸ್ವೀಕಾರ ಮಾಡಬೇಕು. ಅವಾಗಲೇ ತಾನೇ ಕಾಂಟ್ರಾಕ್ಟ್ ಶುರು ಆಗೋದು. ಪ್ರೋಸೆಸ್ ಶುರು ಆಗೋದಲ್ಲೇ ಅವಾಗಲೇ ತಾನೇ. ಆಯ್ತಾ? ಆಮೇಲೆ ಈ ಕಾಂಟ್ರಾಕ್ಟ್ ಕೊಡೋದು ತೆಗೆದುಕೊಳ್ಳೋದು ಐತಲ್ಲ, ಅದು ರಿಲೇಟ್ ಆಗಿರಬೇಕು ಅವನು ಮಾಡ್ಕೊಳ್ತಾ ಇರುವಂಥ ಕಾಂಟ್ರಾಕ್ಟಿಗೆ ಸೇಮ್ ಥಿಂಗ್ ಸೇಮ್ ಸೆನ್ಸಿಗೆ ಅಂತ. ಅರ್ಥ ಆಗ್ತಿದ್ಯಾ? ನಿಮಗೆ ಹೇಳ್ತಾ ಇರೋದೇನು ಅಂತಂದ್ರೆ, ನಾನು ₹599ಗೆ ಬಟ್ಟೆನ ಮಾರಬೇಕು ಅಂತ ಹೇಳ್ತಾ ಇದ್ದೀನಿ. ಅವನು ಆ ಬಟ್ಟೆನ ಬಿಟ್ಬಿಟ್ಟು ಪಕ್ಕದಲ್ಲಿರೋ ದಿನಸಿ ಅಂಗಡಿನ ₹599 ಅನ್ಕೊಂಡು ಓಕೆ ಅಂತ ಹೇಳ್ದ ಅಂತಂದ್ರೆ ಅಲ್ಲಿ ಅಕ್ಸೆಪ್ಟೆನ್ಸ್ ಎಲ್ಲಾಗುತ್ತೆ? ಆಫರ್ ಏನೋ ಕೊಟ್ಟಿದ್ದೀನಿ. ಇವ್ನು ಈ ಆಫರ್ ಇದಕ್ಕೆ ಕಳ್ದಕಂತೆ ಬೇರೆದ್ ಅನ್ಕೊಂಡ್ರೆ? ಅದಕ್ಕೆ ಸೇಮ್ ಥಿಂಗು ಸೇಮ್ ಸೆನ್ಸಲ್ಲಿ ಅದನ್ನ ಅವ್ನು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ತಾ ಇರಬೇಕು. ಆಮೇಲೆ ಮಸ್ಟ್ ಬಿ 2 ಆರ್ ಮೋರ್ ಪರ್ಸನ್ ಅಗ್ರೀಮೆಂಟ್ ಬಿಕಾಸ್ ಆಫ್ ದ ಒನ್ ಪರ್ಸನ್ ಈಸ್ ಕ್ಯಾನಾಟ್ ಇಂಟು ಆಬ್ವಿಯಸ್ಲಿ ಅಲ್ಲ ಸರ್. ಏನ್ ಗೊತ್ತಾ? ಒಂದು ಅಗ್ರೀಮೆಂಟ್ ಏನಾದ್ರು ಮಾಡ್ಕೊಳ್ತಾ ಇದಂತಂದ್ರೆ ಇಬ್ರು ಇರ್ಲೇಬೇಕು. ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ಕಾಗುತ್ತೆ ಅಂತ ಹೇಳ್ತಾರಲ್ವಾ, ಆ ತರ ಇಬ್ರಿದ್ರೆ ತಾನೇ ಅಗ್ರೀಮೆಂಟ್ ಆಗೋದು. ಇದು ಮೊದಲನೇ ಎಸೆನ್ಷಿಯಲ್ ಇದು ಫುಲ್ಫಿಲ್ ಆಗ್ಬೇಕು. ಎರಡನೇ ಎಸೆನ್ಷಿಯಲ್ ಏನು ಅಂತಂದ್ರೆ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್‌ಶಿಪ್ ಅಂತಿದೆ. ಲೀಗಲ್ ರಿಲೇಶನ್‌ಶಿಪ್ ಅಂತಂದ್ರೆ ತುಂಬಾ ಡಿಫರೆನ್ಸ್ ಬರುತ್ತೆ. ಲೀಗಲ್ ರಿಲೇಶನ್‌ಶಿಪ್ ಅಂದ್ರೆ ಏನ್ ಗೊತ್ತಾ? ಕಾನೂನುಬದ್ಧ ಸಂಬಂಧ ಕ್ರಿಯೇಟ್ ಮಾಡ್ತಾ ಇರಬೇಕು ನೀವು ಮಾಡ್ಕೊಳ್ತಾ ಇರುವಂತಹ ಒಂದು ಕಾಂಟ್ರಾಕ್ಟು. ಸರ್ ಏನ್ ಸರ್ ಇದು ಕಾನೂನುಬದ್ಧ ಸಂಬಂಧ ಅಂತಂತಂದ್ರೆ, ಅಲ್ಲಿ ಕಾನೂನುಬದ್ಧ ಸಂಬಂಧಕ್ಕೆ ನಾನೊಂದು ಕೇಸ್ ಲಾ ಹೇಳ್ತೀನಿ ಈಗ. ಅವಾಗ ನಿಮಗೆ ಅರ್ಥ ಆಗುತ್ತೆ. ಜನರಲಿ ದ ಅಗ್ರೀಮೆಂಟ್ಸ್ ಆರ್ ಸೋಷಿಯಲ್, ಡೊಮೆಸ್ಟಿಕ್ ಅಂಡ್ ಪೊಲಿಟಿಕಲ್ ಇನ್ ನೇಚರ್ ಇರುತ್ತೆ. ಆಯ್ತಾ? ಏನೇ ಅಗ್ರೀಮೆಂಟ್ ಮಾಡ್ಕೊಂಡ್ರು ಕೂಡ ಅದು ಸೋಷಿಯಲ್ ಅಗ್ರೀಮೆಂಟ್ ಅಥವಾ ಡೊಮೆಸ್ಟಿಕ್ ಅಗ್ರೀಮೆಂಟ್, ಪೊಲಿಟಿಕಲ್ ಇನ್ ನೇಚರ್ ಆಗಿರುತ್ತೆ. ಅಂತಹ ಒಂದು ಜನರಲ್ ಅಗ್ರೀಮೆಂಟ್ಸ್‌ಗಳನ್ನ ನಾವು ಕಾಂಟ್ರಾಕ್ಟ್ ಅಂತ ಕರೆಯಲ್ಲ. ಕಾಂಟ್ರಾಕ್ಟ್ ಅಂತ ಕರೆಸ್ಕೋಬೇಕಂತಂದ್ರೆ ಲೀಗಲ್ ರಿಲೇಶನ್‌ಶಿಪ್ ಆಗ್ಲೇಬೇಕು. ಇಲ್ಲ ಅಂತಂದ್ರೆ ಅಲ್ಲೇನಾದ್ರು ಲೀಗಲ್ ರಿಲೇಶನ್‌ಶಿಪ್ ಇರ್ಲಿಲ್ಲ ಅಂತಂದ್ರೆ ಅದನ್ನ ನಾವು ಕಾಂಟ್ರಾಕ್ಟ್ ಅಂತ ಒಪ್ಕೊಳ್ಳೋದೇ ಇಲ್ಲ ಅಂತ. ಸರ್ ಹಾಗಿದ್ದಲ್ಲಿ ಒಂದು ಎಕ್ಸಾಂಪಲ್ ಹೇಳಿ ಸರ್, ಅದು ಯಾವ ತರ ನಾವು ಡಿಕ್ಲೇರ್ ಮಾಡೋದು ಇದು ಲೀಗಲ್ ರಿಲೇಶನ್‌ಶಿಪ್ ಅಲ್ಲ, ಇದು ಡೊಮೆಸ್ಟಿಕ್ ರಿಲೇಶನ್‌ಶಿಪ್ಪು, ಸೊಸೈಟಿಕಲ್ ರಿಲೇಶನ್‌ಶಿಪ್ಪು, ಪೊಲಿಟಿಕಲ್ ರಿಲೇಶನ್‌ಶಿಪ್. ನಾನು ಹೇಳ್ತೀನಿ ನೋಡಿ ಒಂದು ಎಕ್ಸಾಂಪಲ್ಲು. ಈಗ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಗಂಡ ಹೆಂಡತಿ ಇರ್ತಾರೆ. ಆಯ್ತಾ? ಗಂಡ ಹೇಳಿರ್ತಾನೆ, ತಿಂಗಳ ನಿನಗೆ ಒಂದು ₹5,000 ನಾನು ಮಂತ್ಲಿ ಕೊಡ್ತೀನಿ ಬಿಡು, ನಿನಗೆ ಮೇಂಟೈನ್ ಅಂದ್ರೆ ನಿನಗೆ ಖರ್ಚಿಗೆ ನಾನು ಕೊಡ್ತೀನಿ ಬಿಡು ಅಂತ ಸುಮ್ನೆ ಹೇಳಿರ್ತಾನಷ್ಟೇ. ಆಯ್ತಾ? ಈಗ ಇವರ ಮಧ್ಯದಲ್ಲಿ ಕಾಂಟ್ರಾಕ್ಟ್ ಆಗಿದೆ ಅಂತ ಅರ್ಥನಾ? ಅಥವಾ ಯಾವ ರೀತಿ ಅರ್ಥ ಅಂತ? ಅರ್ಥ ಆಗ್ತಿದ್ಯಾ ನಿಮಗೆ? ಇಲ್ಲಿ ಮ್ಯಾಟರ್ ಬರುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಡೊಮೆಸ್ಟಿಕ್ ರಿಲೇಶನ್‌ಶಿಪ್ ಅಂತ ಕರಿತೀವಿ. ಸಾಂಸಾರಿಕ ರಿಲೇಶನ್‌ಶಿಪ್ ಅಲ್ಲಿ ಗಂಡ ಹೇಳಿರ್ತಾನೆ, ಓಕೆ ನಾನು ಒಂದು 5,000 ಕೊಡ್ತೀನಿ ಬಿಡು ಅಂತೇಳಿ ಅನ್ನೋದ್ ಬಿಟ್ರೆ, ಇವರ ಮಧ್ಯದಲ್ಲಿ ಲೀಗಲ್ ರಿಲೇಶನ್‌ಶಿಪ್ ಕ್ರಿಯೇಟ್ ಆಗಿರೋದಿಲ್ಲ. ಓಕೆ ಅದಾಮೇಲೆ CRPC 125 ಅಂಡರಲ್ಲಿ ಕೇಸ್ ಹಾಕ್ಕೊಳ್ತೀವಿ. ಅದೆಲ್ಲ ಬೇರೆ ಕಾನ್ಸಿಕ್ವೆನ್ಸಸ್. ನಾನು ಬೇಸಿಕ್ ಕಾನ್ಸಿಕ್ವೆನ್ಸಸ್ ಬಗ್ಗೆ ಹೇಳ್ತಾ ಇರೋದು. ಸೊ ಬರೋದಿಲ್ಲ. ಪೊಲಿಟಿಕಲ್ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತೀನಿ. ನೋಡು, ನೀನು ಇಂಥದ್ದು ಸಮಾಜ ಸೇವೆ ಮಾಡು, ನಿನ್ನನ್ನು ನಾನು MP ಮಾಡ್ತೀನಿ, ನಿನ್ನನ್ನು MLA ಮಾಡ್ತೀನಿ ಅಂತ ಯಾರೋ ಒಬ್ಬ ಮಿನಿಸ್ಟರ್ ಹೇಳ್ತಾನೆ. ಸೊ ಇದನ್ನ ಮಾಡ್ಕೊಂಡಿರ್ತಾರೆ. ಇಲ್ಲಿ ಲೀಗಲ್ ರಿಲೇಶನ್‌ಶಿಪ್ ಇದೀಯಾ? ಇಲ್ಲ. ಇಲ್ಲಿ ಲೀಗಲ್ ರಿಲೇಶನ್‌ಶಿಪ್ ಇದೀಯಾ? ಇಲ್ಲ. ಲೀಗಲ್ ರಿಲೇಶನ್‌ಶಿಪ್ ಅಂದ್ರೆ ಏನ್ ಸರ್? ಸರ್ ನಾನು ಇಷ್ಟೊಂದು ಕೆಲಸ ಮಾಡ್ಕೊಡ್ತೀನಿ, ನೀವು ಇಷ್ಟೊಂದು ಕೆಲಸಕ್ಕೆ ನನಗೆ ಇಷ್ಟು ದುಡ್ಡು ಕೊಡಿ. ಕ್ಲಿಯರ್ ಆಗಿ ರಿಟರ್ನ್ ಅಲ್ಲಿ ಬರ್ಕೊಂಡು ಈ ರೀತಿ ಇದೆ ಅಂತೇಳಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು ಲೀಗಲ್ ರಿಲೇಶನ್‌ಶಿಪ್. ಅಂಥದ್ರಲ್ಲಿ ಬಲ್ಫರ್ ವರ್ಸಸ್ ಬಾಲ್ಫಾರ್ ಅನ್ನುವಂಥದ್ದೇ ಕೇಸು. ಹೆಸರು ಹೀಗೆ ಇದು, ಬಾಲ್ಫಾರ್ ವರ್ಸಸ್ ಬಾಲ್ಫಾರ್ ಅಂತ. ನಿಮ್ಮ ಕಾಲೇಜ್‌ಗಳಲ್ಲಿ ಕೇಳಿರ್ತೀರ ಏನ್ ಮಾತಾಡ್ತಾ ಇದಾರು ಅಂತ. ಎಷ್ಟು ಸಿಂಪಲ್ ಕೇಸ್ ಗೊತ್ತಾ ಇದು? ಇದು ಗಂಡ ಹೆಂಡತಿ ಕೇಸೆ. ಅಸ್ಯೂಮ್ ಗಂಡ ಹೆಂಡತಿ ಕೇಸು. ಆಯ್ತಾ? ಈ ಗಂಡ ಹೆಂಡತಿ ಕೇಸ್ ಏನಿದೆ ಅಂತಂದ್ರೆ, ಇವರೊಂದು ಫಾರಿನ್ ಟ್ರಿಪ್ಪಿಗೆ ಹೋಗ್ತಾರೆ. ಕೇಸ್ ಇರೋದೇ ಹೀಗಿದು. ಫಾರಿನ್ ಟ್ರಿಪ್ಪಿಗೆ ಹೋಗ್ತಾರೆ. ಫಾರಿನ್ನಲ್ಲಿ ಮಸ್ತ್ ಒಂದು ಸಿಟಿಯಲ್ಲಿ ಗಂಡ ಹೆಂಡತಿ ಇರ್ತಾರೆ. ಓಕೆ. ಗಂಡ ಯಾವುದೋ ಒಂದು ಕೆಲಸದ ವಿಷಯದಲ್ಲಿ ಫಾರಿನ್ನಿಂದ ನಾನು ಬೇರೆ ಕಡೆ ಒಂದು ಸ್ವಲ್ಪ ದಿನ ಹೋಗಿ ಬರ್ತೀನಿ ಅಂತಾನೆ. ಹೆಂಡತಿಗೆ ಹೇಳ್ತಾನೆ, ಓಕೆ ನಿನಗೇನು ಖರ್ಚಿಗೆ ದುಡ್ಡು ಬೇಕಲ್ವಾ? 30 ಪೌಂಡ್ಸ್ ನಾನು ಕೊಡ್ತಾ ಇರ್ತೀನಿ ಮಂತ್ಲಿ ನಾನು ಬರೋ ತನಕ ನೀನು ಇರು ಒಂದು ಸ್ವಲ್ಪ ದಿನ ಇಲ್ಲಿ ಅಂತ ಹೇಳಿ. ಗಂಡ ಹೋದವನು ಹೋಗೇ ಬಿಟ್ಟ, ಅಬೇಜ್ ಆಗ್ಬಿಡ್ತಾನೆ. ಅಂದ್ರೆ ಅಬೇಜ್ ಅಂದ್ರೆ ಹೋಗಿಲ್ಲ ಮೇಲೆ. ವಾಪಸ್ ಬರಲ್ಲ. ಅರ್ಥ ಆಯ್ತಾ? ವಾಪಸ್ಸು ಬರಲ್ಲ. ಹೆಂಡತಿ ಪಾಪ ಅಲ್ಲೇ ಇರ್ತಾಳೆ. ದುಡ್ಡನ್ನು ಕೂಡ
ಸೆಂಡ್ ಮಾಡೋದನ್ನ ಬಂದ್ ಮಾಡ್ಬಿಡ್ತಾನೆ. ಹೆಂಡತಿ ಏನ್ ಮಾಡ್ತಾಳೆ ಅವಾಗ? ಸೀದಾ ಕೋರ್ಟ್ ಮೆಟ್ಲು ಹತ್ತುತ್ತಾಳೆ. ಸ್ವಾಮಿ ನನ್ನ ಗಂಡ ಹಿಂಗೆ ಬರ್ತೀನಿ ಅಂತ ಹೇಳಿ ಹೋಟ್ಲಿಗೆ ಕರ್ಕೊಂಡು ಬಂದು ಇದ್ದು, ವಾಪಸ್ ಹೋದವನು ಮಂತ್ಲಿ ಕೊಡ್ತಾನಂತಂದ್ರು ಕೊಡ್ತಾನೇ ಇಲ್ಲ ಸ್ವಾಮಿ ಅಂತ ಹೇಳ್ತದೆ. ಹೆಂಡತಿ ಬಂದು ಕಂಪ್ಲೇಂಟ್ ಮಾಡ್ಬಿಟ್ಟು ಒಂದು ಫೈಲ್ ಮಾಡೇ ಬಿಡ್ತಾಳೆ. ಕೇಸ್ ಫೈಲ್ ಮಾಡೇ ಬಿಡ್ತಾಳೆ. ಗಂಡನ ಮೇಲೆ ದಾವೆ ಹಾಕೇ ಬಿಡ್ತಾಳೆ. ಅರ್ಥ ಆಯ್ತಾ ಮ್ಯಾಟರ್ ನಿಮ್ಗೆ? ಇದಿಷ್ಟು ಫ್ಯಾಕ್ಟ್ ಇಲ್ಲಿ ಹೇಳ್ತಾ ಇರೋದು. ಈಗ ಜಡ್ಜ್‌ಮೆಂಟ್ ಕಾನೂನು ಏನ್ ಹೇಳುತ್ತೆ ಸರ್? ಕಾನೂನು ಹೇಳುತ್ತೆ, ನೋಡಿ ಮಿಸ್ ಬಾಲ್ಫಾರ್ ಅವರೇ, ನೀವು ಹೇಳ್ತಾ ಇರುವಂಥದ್ರಲ್ಲಿ ಸತ್ಯ ಇದೆ, ಒಪ್ಕೊಳ್ತೀವಿ ನಾವು. ಆದರೆ ಕಾನೂನಿನ ರಿಲೇಶನ್‌ಶಿಪ್ ಇಲ್ಲ. ದೇರ್ ಈಸ್ ನೋ ಇಂಟೆನ್ಷನ್ ಆಫ್ ಕ್ರಿಯೇಟ್ ಲೀಗಲ್ ರಿಲೇಶನ್‌ಶಿಪ್. ದೇರ್ ಈಸ್ ಓನ್ಲಿ ಹ್ಯಾವಿಂಗ್ ದ ಡೊಮೆಸ್ಟಿಕ್ ರಿಲೇಶನ್‌ಶಿಪ್. ಸೊ ವಿ ಕ್ಯಾನಾಟ್ ಎಂಟರ್‌ಟೈನ್ ಅಂತೇಳಿ ಕ್ಲಿಯರ್ ಆಗಿ ಕೋರ್ಟು ಡಿನೇ ಮಾಡಿಬಿಡುತ್ತೆ. ಐ ಹೋಪ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ದಿಸ್ ಈಸ್ ದ ಸೆಕೆಂಡ್ ಎಸೆನ್ಷಿಯಲ್. ಏನೀಗ ಸೆಕೆಂಡ್ ಎಸೆನ್ಷಿಯಲ್ಲು ಕಾನೂನು ಪ್ರಕಾರವಾಗಿರಬೇಕು ಲೀಗಲ್ ರಿಲೇಶನ್‌ಶಿಪ್. ಮೂರನೇ ಎಸೆನ್ಷಿಯಲ್ಸ್ ಏನಿದೆ ಅಂತಂತಂದ್ರೆ, ತುಂಬಾ ಇಂಪಾರ್ಟೆಂಟ್ ಆಗಿ ಮೂರನೇ ಎಸೆನ್ಷಿಯಲ್ಸ್ ಏನಾದ್ರು ಹೇಳಬೇಕು ಅಂತಂದ್ರೆ, ಫ್ರೀ ಆ್ಯಂಡ್ ಜೆನ್ಯೂನ್ ಕನ್ಸೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಗ್ತಿದೆಯಾ ನಿಮಗೆ? ಫ್ರೀ ಸರ್, ಫ್ರೀ ಆಗಿ ಜೆನ್ಯೂನ್ ಕನ್ಸೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂತಂದ್ರೆ, ಅವನು ಒಬ್ಬ ತಲೆ ಮೇಲೆ ಗನ್ನಿಟ್ಟು ಅಂತಂದ್ರೆ ಅದನ್ನ ಏನಂತ ಕರಿತೀವಿ ನಾವು? ಕೋರಿಷನ್, ಅನುಚಿತ ಪ್ರಭಾವ ಅಂತ ಕರಿತೀವಿ. ಅಂಡರ್ ಇನ್ಫ್ಲೂಯೆನ್ಸ್, ಬೇರೆಯವ್ರು ಯಾರ್ದೋ ಒಂದು ಇನ್ಫ್ಲೂಯೆನ್ಸ್ ಇಂದ ಫ್ರಾಡ್ ಮಾಡಿ, ಮಿಸ್‌ರೆಪ್ರೆಸೆಂಟೇಷನ್ ಮಾಡಿ, ಮಿಸ್ಟೇಕ್ ಮಾಡಿ, ಇವನ್ ಎಲ್ಲವನ್ನು ಮಾಡಿ ಏನಾದರೂ ಅವನು ನಮ್ಮ ಹತ್ರ ಒಪ್ಪಿಗೆ ತೆಗೆದುಕೊಳ್ಳೋದು. ಅಂದ್ರೆ ನಮ್ಮ ಪತ್ರದಲ್ಲಿ ಸೈನ್ ಮಾಡಿಸ್ತಿರ್ಬೇಕಾದ್ರೆ, ನಿನ್ನ ಮಗಳನ್ನ ಸಾಯಿಸ್ಬಿಡ್ತೀನಿ ಇಲ್ಲಿ ಸೈನ್ ಮಾಡದೇ ಇದ್ರೆ ಅನ್ನೋದು, ನಿನ್ನ ಹೆಂಡತಿನ ಕಿಡ್ನಾಪ್ ಮಾಡ್ಬಿಡ್ತೀನಿ ನೀನು ಸೈನ್ ಮಾಡದೇ ಇರೋವಂಥದ್ದು, ಇಲ್ಲ ತಲೆ ಹತ್ರ ಸೀದಾ ಗನ್ ಇಟ್ಬಿಟ್ಟು ಈ ಅಗ್ರಿಮೆಂಟಿಗೆ ಸೈನ್ ಮಾಡು ಅನ್ನೋವಂಥದ್ದು. ಇಂಥವೆಲ್ಲ ಮಾಡಿದರೆ ಅದು ವ್ಯಾಲಿಡ್ ಅಗ್ರಿಮೆಂಟ್ ಆಗೋದಿಲ್ಲ ಅಂತ ಈ ಕಾನೂನು ಹೇಳುತ್ತೆ. ಇಲ್ಲಿ ಏನ್ ನೀವು ನೋಡ್ತಾ ಇದ್ದೀರಾ, ಇದೇ ಸೆಕೆಂಡ್ ಯೂನಿಟ್ ಅಲ್ಲಿ ನೀವು ಕೇಳುವಂತ ಪಾಠ. ಸೊ ಅದಕ್ಕೆ ನಾನು ಇದು ಯಾಕೆ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇದು ಇಲ್ಲಿ ಏನ್ ಬೇಸಿಕ್ ಇಂಟ್ರೊಡಕ್ಷನ್ ಪಾಠ ಇರ್ತಲ್ಲ, ಇವೆಲ್ಲ ನಿಮಗೆ ಚೆನ್ನಾಗಿ ಅರ್ಥ ಆಗ್ಬಿಡ್ತು ಅಂತಂದ್ರೆ ಮುಂದೆ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಯೂನಿಟ್ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಮೂರನೇದು ಏನಪ್ಪಾ ಅಂತಂದ್ರೆ ಲಾಫುಲ್ ಆಬ್ಜೆಕ್ಟ್ ಇರಬೇಕು. ಏನ್ ಸರ್ ಇದು ಆಬ್ಜೆಕ್ಟ್ ಅಂದ್ರೆ ವಸ್ತುನಾ? ಅಲ್ಲ, ಇದನ್ನ ಉದ್ದೇಶ ಅಂತ ತಗೊಳ್ಳಿ. ಕಾನೂನುಬದ್ಧ ಉದ್ದೇಶ ಇರಬೇಕು ಸರ್, ಕಾನೂನು ಬಾಹಿರ ಉದ್ದೇಶ ಇರಬಾರ್ದು. ಮಸ್ಟ್ ಬಿ ಲಾಫುಲ್ ಇನ್ ಮೀನ್ಸ್ ದಟ್ ಇಟ್ ನಾಟ್ ಬಿ ಇಲ್ಲೀಗಲ್. ಅದು ಇಲ್ಲೀಗಲ್ ಆಗಿರಬಾರ್ದು, ಇಮ್ಮೋರಲ್ ಆಗಿರಬಾರ್ದು, ಪಬ್ಲಿಕ್ ಪಾಲಿಸಿಗೆ ಅಪೋಸಿಟ್ ಆಗಿರಬಾರ್ದು. ಅಂತಂದ್ರೆ ಕಾನೂನು ಬಾಹಿರ ಆಗಿರಬಾರದು, ಅನೈತಿಕತೆಯನ್ನು ಹೊಂದಿರಬಾರದು, ಸಾರ್ವಜನಿಕ ನೀತಿಗೆ ವಿರುದ್ಧವಾಗಿರಬಾರದು. ಅಂತದಿದ್ರೆ ಮಾತ್ರ ಅದನ್ನ ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತೇಳಿ ಕರಿತೀವಿ. ಇಫ್ ಅನ್ ಅಗ್ರಿಮೆಂಟ್ ಸಫರ್ ಫ್ರಮ್ ಎನಿ ಲೀಗಲ್ ಫ್ಲಾ, ಇಟ್ ವುಡ್ ನಾಟ್ ಬಿ ಎನ್ಫೋರ್ಸಿಯಬಲ್ ಬೈ ಲಾ. ಅರ್ಥ ಆಗ್ತಿದೆಯಾ ನಿಮಗೆ? ಯಾವ ಒಂದು ಅಗ್ರಿಮೆಂಟು ಸಫರ್ ಮಾಡ್ತಾ ಇದೆ ಎನಿ ಲೀಗಲ್ ಫ್ಲಾಸ್ ಇಂದ ಅಂತಂದ್ರೆ, ಒಂದು ಅಗ್ರಿಮೆಂಟು ಯಾವುದೇ ಒಂದು ಕಾನೂನಿನ ದೋಷದಿಂದ ಸಮಸ್ಯೆನ ಅನುಭವಿಸ್ತಾ ಇತ್ತು ಅಂತಂದ್ರೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರೆಯೋದಿಲ್ಲ ಅಂತ ಹೇಳಿ. ನೆಕ್ಸ್ಟ್ ಪಾಯಿಂಟು ಇನ್ನೊಂದು ಇದೆ, ವ್ಯಾಲಿಡು ಕನ್ಸಿಡರೇಷನ್, ಲಾಫುಲ್ ಕನ್ಸಿಡರೇಷನ್. ಸಿ ನಾನು ಹೇಳ್ತಾ ಇರುವಂತ ಎಲ್ಲಾ ಪಾಯಿಂಟು ನಮ್ದೊಂದು ಲೈನ್ ಡಯಾಗ್ರಾಮ್ ಇತ್ತು ಗೊತ್ತಾ, ಸ್ಟಾರ್ಟಿಂಗ್ ಹಿಂದ್ಗಡೆ ವಿಡಿಯೋಸ್ ಅಲ್ಲಿ ಹೇಳಿದೆ ಗೊತ್ತಾ, ಅದೇ ಪಾಯಿಂಟ್ಗಳನ್ನ ಹೇಳ್ತಾ ಇದೆ. ಅದಕ್ಕೆ ನಾನು ಫಸ್ಟ್ ಪಾಯಿಂಟನ್ನ ತುಂಬಾ ಕ್ಲಾರಿಟಿಯಾಗಿ ಜಾಸ್ತಿ ಟೈಮ್ ತಗೊಂಡು ಬ್ಲಾಂಕ್ ಪೇಜಲ್ಲಿ ಬೈ ರಿಟರ್ನ್ ಸಮೇತ ನಿಮ್ಮನ್ನ ಅರ್ಥ ಮಾಡಿಸಿದ್ದು. ಅದರಲ್ಲಿರೋ ಪಾಯಿಂಟೇ ನಾನು ಹಾಕ್ತಾ ಇರೋದು ಮತ್ತೆ. ಅವೇ ಆಫರು, ಅಕ್ಸೆಪ್ಟೆನ್ಸು, ಕನ್ಸಿಡರೇಷನು, ಅಗ್ರಿಮೆಂಟು, ಲಾಫುಲ್ ಆಬ್ಜೆಕ್ಟು, ಇವೇ ಪಾಯಿಂಟ್ಸ್ಗಳನ್ನು ಹಾಕ್ತಾ ಇರೋದು ನಾನು. ಆಯ್ತಾ? ಈ ಥರ ಒಂದು ಸ್ಟೋರಿ ಬೇಸ್ನಾಗ ಜ್ಞಾಪಕ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ನೀವು ಈ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ. ನಮ್ಮ ಪ್ರತಿ ಕಾನ್ಸೆಪ್ಟ್ಸ್ಗಳಿಗೂ ಕೂಡ ನಾವು ಇದೇ ರೀತಿ ಸ್ಟೋರಿ ಬೇಸನ್ನು ಅರ್ಥ ಮಾಡಿಸ್ತಾ ಇರ್ತೀವಿ. ಓಕೆ, ವೆಲ್ ಈಗ ಸಿಲೆಬಸ್ಸಿಗೆ ಬರೋಣ. 5ನೇ ಪಾಯಿಂಟ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಲಾಫುಲ್ ಕನ್ಸಿಡರೇಷನ್ ಇರಬೇಕು ಅಂತ. ಈ ಲಾಫುಲ್ ಕನ್ಸಿಡರೇಷನ್ ಅಂತಂತಂದ್ರೆ ಇಟ್ ಮಸ್ಟ್ ಬಿ ಸಪೋರ್ಟೆಡ್ ಬೈ ದ ಕನ್ಸಿಡರೇಷನ್ ಅಂತಿದೆ. ಅಂತಂದ್ರೆ ಇಬ್ಬರು ಮಧ್ಯದಲ್ಲೂ ಒಂದು ಎನ್ಫೋರ್ಸಿಯಬಲ್ ಕನ್ಸಿಡರೇಷನ್ ಇರಬೇಕು. ಅಂದ್ರೆ ಕನ್ಸಿಡರೇಷನ್ ಇಸ್ ಮೀನ್ ದಟ್ ಕಾನೂನುಬದ್ಧವಾದಂತ ಪ್ರತಿಫಲ ಇರಬೇಕು. ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ಈಗ ಒಬ್ಬ ಗನ್ನು ಆಯ್ತಾ, ಗನ್ನನ್ನ ಮಾರ್ತಾ ಇದ್ದಾನೆ ಇನ್ನೊಬ್ನಿಗೆ ದುಡ್ಡಿಗೋಸ್ಕರ. ಇಲ್ಲಿ ಗನ್ ಮಾರ್ತಾ ಇರುವಂತದ್ದು ಅಫೆನ್ಸ್, ದುಡ್ಡು ಓಕೆ ವ್ಯಾಲಿಡ್, ಇಬ್ರು ಮಧ್ಯದಲ್ಲಿ ಕನ್ಸಿಡರೇಷನ್ ಇದೆ, ಒಬ್ನಿಗೆ ಗನ್ ಸಿಗ್ತಾ ಇದೆ, ಒಬ್ನಿಗೆ ದುಡ್ಡು ಸಿಗ್ತಾ ಇದೆ, ಕಾಂಟ್ರಾಕ್ಟ್ ವ್ಯಾಲಿಡ್ ಅಥವಾ ಎಕ್ಸಿಕ್ಯೂಟ್ ಮಾಡ್ಬೋದಲ್ವಾ, ಅವಶ್ಯಕಾಂಶಗಳು ಪೂರೈಸ್ತಾ ಇದೆ ಅಲ್ವಾ, ಯಾಕಂದ್ರೆ ಕನ್ಸಿಡರೇಷನ್ ಇದೆ ಅಂದಮೇಲೆ ಕಾಂಟ್ರಾಕ್ಟ್ ಇದೆ ಅಂತ ಅರ್ಥ. ಆದರೆ ಈ ಗನ್ ಮಾರ್ತಾ ಇದ್ದಾನಲ್ವಾ, ಡ್ರಗ್ಸ್ ಮಾರ್ತಾ ಇದ್ದಾನಲ್ವಾ, ತಪ್ಪು ವಸ್ತುನ ಮಾರ್ತಾ ಇದ್ದಾನಲ್ವಾ, ಸೊ ಇಲ್ಲಿ ಇವನ ಕಾಂಟ್ರಾಕ್ಟ್ ವ್ಯಾಲಿಡ್ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಕಾನೂನುಬದ್ಧವಾದ ಪರಿಗಣನೆ, ಕಾನೂನುಬದ್ಧವಾದ ಪ್ರತಿಫಲವಿರಬೇಕು, ಅವಾಗ ಮಾತ್ರ ಈ ಕಾಂಟ್ರಾಕ್ಟು ಎನ್ಫೋರ್ಸೇಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಕನ್ಸಿಡರೇಷನ್ ಮೀನ್ಸ್ ಅನ್ ಅಡ್ವಾಂಟೇಜ್ ಆರ್ ಬೆನಿಫಿಟ್ ಮೂವಿಂಗ್ ಒನ್ ಪಾರ್ಟಿ ಟು ಅದರ್ ಪಾರ್ಟಿ ಅಂಡ್ ಸಮಥಿಂಗ್ ಈಸ್ ರಿಟರ್ನ್. ಇದ್ರ ಬಗ್ಗೆ ನಾನು ಮತ್ತೆ ಡೀಪಾಗಿ ಹೇಳ್ತೀನಿ. ಇದ್ರ ಬಗ್ಗೆ 3-4 ವಿಡಿಯೋಸ್ಗಳೇ ಬರುತ್ತೆ. ಕನ್ಸಿಡರೇಷನ್ ಅನ್ನೋ ಟಾಪಿಕ್ ಬಗ್ಗೆನೇ 3-4 ವಿಡಿಯೋಸ್ ಬರುತ್ತೆ. ಬೇಸಿಕಲಿ ಕನ್ಸಿಡರೇಷನ್ ಅಂತಂತಂದ್ರೆ ಯಾವುದೋ ಒಂದು ರೀತಿಯಾದಂಥ ಅಡ್ವಾಂಟೇಜು ಅಥವಾ ಬೆನಿಫಿಟ್ಟು
ಬರ್ತಾ ಇದೆ ಸಮಥಿಂಗ್ ರಿಟರ್ನ್ ಇಂದ, ಏನೋ ಒಂದು ರಿಟರ್ನ್ ಇಂದ ಬರ್ತಾ ಇದೆ. ಸಮಥಿಂಗ್ ಟು ಬಿ ರಿಟರ್ನ್ ಅಂತ ಹೇಳಿ ಕಳಿತಾರಲ್ವಾ, ಏನೋ ಒಂದು ರಿಟರ್ನ್ ಇಂದ ಏನೋ ಒಂದು ರಿಟರ್ನ್ ಬರ್ತಾ ಇದೆ ಅಂತೇಳಿ ಅಂತ. ಸೊ ಆ ವಿಷಯದಲ್ಲಿ ಈ ಕನ್ಸಿಡರೇಷನ್ ಪಾರ್ಟನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು ಅಂತಂದ್ರೆ, ದ ಅಗ್ರಿಮೆಂಟ್ ಈಸ್ ಎನ್ಫೋರ್ಸಿಬಲ್ ಓನ್ಲಿ ವೆನ್ ದ ಬೋತ್ ದ ಪಾರ್ಟೀಸ್ ಗಿವ್ ಸಮಥಿಂಗ್ ಇಸ್ ಗೆಟ್ ಸಮಥಿಂಗ್ ರಿಟರ್ನ್. ಅಂತಂದ್ರೆ ಅಗ್ರಿಮೆಂಟ್ ಅನ್ನುವಂಥದ್ದು ಏನು ಕಾನ್ಸೆಪ್ಟ್ ಇದೆ, ಸೀಕ್ವೆನ್ಸ್ನ ಅರ್ಥ ಮಾಡ್ಕೊಳ್ಳಿ. ಕನ್ಸಿಡರೇಷನ್ ಅನ್ನುವಂಥದ್ದು ಅಗ್ರಿಮೆಂಟಿನ ಹಿಂದಿರುವಂಥ ಪಾರ್ಟು. ಅಗ್ರಿಮೆಂಟ್ ಅನ್ನುವಂಥದ್ದು ಏನಿದೆ ಅದು ಫುಲ್ಫಿಲ್ ಆಗಬೇಕು ಅಂತಂತಂದ್ರೆ ಅಲ್ಲಿ ಇಬ್ಬರಿಗೂ ಕೂಡ ಸಮಥಿಂಗ್ ಏನೋ ಕೊಡ್ತಾ ಇರೋದು, ಸಮಥಿಂಗ್ ರಿಟರ್ನ್ ಬರ್ತಾ ಇರಬೇಕು. ಆಮೇಲೆ ದ ಕನ್ಸಿಡರೇಷನ್ ಮಸ್ಟ್ ಬಿ ರಿಯಲ್ ಆ್ಯಂಡ್ ಲಾಫುಲ್ ಅಂತ ಇದೆ. ಅಂತಂದ್ರೆ ಈ ಕನ್ಸಿಡರೇಷನ್ ಅನ್ನುವಂಥದ್ದು ನಿಜವಾಗಿರಬೇಕು ಮತ್ತೆ ಲಾಫುಲ್ ಆಗಿರಬೇಕು. ಆಗ್ತಿದೆಯಾ ನಿಮಗೆ? ನಿಜವಾಗಿರಬೇಕು ಮತ್ತೆ ಲಾಫುಲ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಲಾಫುಲ್ ಕನ್ಸಿಡರೇಷನ್ ಬಗ್ಗೆ ನೀವೇನಾದರೂ ನೋಡ್ತಾ ಇದ್ರೆ. ಸೊ 6ನೇ ಪಾಯಿಂಟು ನೀವು ಅಂದರೆ ನೀವೆಲ್ಲ ಪಾಯಿಂಟ್ಸ್ಗಳ ಬಗ್ಗೆ 5 ಯೂನಿಟ್ ನಿಮ್ಗೆ ಮುಗಿಯೋ ತನಕ ನಾನು ಕಂಪ್ಲೀಟ್ ಆಗಿ ಎ ಟು ಝೆಡ್ ಅದ್ರ ಬಗ್ಗೆ PhD ಲೆವೆಲಿಗೆ ಹೇಳಿದ್ದೀನಿ ನಾನು. ಪಾಯಿಂಟ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೀವೇನು. ಆಯ್ತಾ? ಸೊ ಇಲ್ಲಿ ಪ್ರತಿ ಯೂನಿಟಲ್ಲಿ ಪ್ರತಿ ವಿಷಯದಲ್ಲಿ ಕಲಿಯುವಂಥ ಒಂದೊಂದು ಸಣ್ಣ ವಿಷಯನ ಕಲಿತಾ ಇದ್ದೀರ ಅಷ್ಟೇ. ಅದಕ್ಕೆ ಬೇಸಿಕ್ ಆಗಿ ಹೇಳ್ತಾ ಇದ್ದೀನಿ. ಇದನ್ನೇ ಮತ್ತೆ ನಾವು ಡೀಪಾಗಿ ಸ್ಟಡಿ ಮಾಡ್ತೀವಿ. ಯಾಕಂದ್ರೆ ಮುಂದಿನ ಯೂನಿಟ್ಸ್ಗಳಲ್ಲಿ ಇವನ್ನೇ ನಾವು ಸ್ಟಡಿ ಮಾಡಬೇಕು. ಕಾಂಟ್ರಾಕ್ಟ್ ಸಬ್ಜೆಕ್ಟ್ ಬಗ್ಗೆ ಸ್ಟಡಿ ಮಾಡ್ತಿದ್ದೀವಿ ಅಂತಂದ್ರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಸಬ್ಜೆಕ್ಟ್ನ ತಗೊಂಡು ಟಾಪಿಕ್ನ ತಗೊಂಡು ಡೀಬಗ್ ಮಾಡ್ತಾ ಆಳವಾಗಿ ನೋಡ್ತಾ ಹೋಗ್ಬೇಕು ನಾವು. ವೆಲ್ 6ನೇ ಪಾಯಿಂಟ್ ಏನು ಅಂತಂದ್ರೆ ಕೆಪಾಸಿಟಿ ಆಫ್ ಪಾರ್ಟೀಸ್ ಅಂತ ಇದೆ. ಅಂತಂದ್ರೆ ಕಾಂಪಿಟೆನ್ಸಿ. ನಾನು ಕಾಂಟ್ರಾಕ್ಟ್ ಮಾಡ್ಕೊಳ್ತೀನಿ ಅಂತಂದ್ರೆ ಒಬ್ಬ ಹುಚ್ಚ ಇದ್ದಾನೆ ಸರ್, ಒಬ್ಬ ಹುಚ್ಚ ಬಂದು ಇನ್ನೊಬ್ಬ ನಾರ್ಮಲ್ ಮನುಷ್ಯನ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡ ಅಂತಂದ್ರೆ ಅದು ವ್ಯಾಲಿಡ್ ಆಗುತ್ತಾ? ಸಣ್ಣ ಮಗು ಇದೆ ಸರ್, 3 ವರ್ಷದ 5 ವರ್ಷದ ಮಗು ಇದೆ. ಆ ಮಗುಗೆ ಸೈನ್ ಮಾಡಕ್ ಬರುತ್ತೆ. ಆ ಮಗು ಹತ್ರ ಸೈನ್ ಮಾಡಿಸ್ಬಿಡೋದು, ನಿನ್ನ ಆಸ್ತಿ ಎಲ್ಲ ನಂದು ಅಂತ ಹೇಳ್ಬಿಡೋದು. ಇದೆಲ್ಲ ವ್ಯಾಲಿಡಾ? ಅರ್ಥ ಆಗ್ತಿದೆಯಲ್ವಾ? ಡಿಸ್ಕ್ವಾಲಿಫೈಡ್ ಬೈ ಲಾ. ಕಾನೂನೇ ಹೇಳ್ಬಿಟ್ಟಿದೆ ಅವನಿಗೆ, ನೀನು ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟ್ ಮಾಡ್ಕೊಳಕ್ ಬರಲ್ಲ, ನೀನು ಅಫೆಂಡರು, ಜೈಲಿಗೆ ಹೋಗಿದ್ಯಾ, ನೀನು ಬೇಲಲ್ಲಿ ಇದೆಯಾ ಅಂತಾನು ಹೋಗ್ಬಿಟ್ಟು ಯಾವುದೋ ಒಂದು ಡೀಲ್ ಮಾಡ್ಕೊಂಡು ಬಂದ ಅಂತಂದ್ರೆ ವ್ಯಾಲಿಡ್ ಇದೆಯಾ? ಅಲ್ಲ ತಾನೆ. ಇದೆಲ್ಲ ಬೇಸಿಕ್ ಆಗಿ ನಿಮ್ಗೆ ಗೊತ್ತು ತಾನೆ. ಕಾನೂನು ಪ್ರಕಾರ ಕಾನೂನು ರೂಪ ಕೊಡಿ ಸರ್ ಅಷ್ಟೇ. ಏನು ತಲೆಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಆಯ್ತಾ? ದ ಪಾರ್ಟೀಸ್ ಟು ಎ ಕಾಂಟ್ರಾಕ್ಟ್ ಶುಡ್ ಬಿ ಕೆಪಬಲ್ ಆಫ್ ರಿಟರ್ನಿಂಗ್ ಟು ಎ ವ್ಯಾಲಿಡ್ ಕಾಂಟ್ರಾಕ್ಟ್. ಅರ್ಥ ಆಯ್ತಾ? ಯಾವ ಪಾರ್ಟಿ ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಆ ಪಾರ್ಟಿಗಳು ಏನಿದೆಯಲ್ವಾ ಅವಕ್ಕ ಕೆಪಾಸಿಟಿ ಇರಬೇಕು. ನಾನು ಏನು ಮಾಡ್ತಾ ಇದ್ದೀನಿ ಏನು ಅಂತ ಅರ್ಥ ಆಗುವಂಥ ಕೆಪಾಸಿಟಿ ಇರಬೇಕು. ಹಾಗಂದ್ರೆ ಏನು, ಮೈನರ್ ಆಗಿರಬಾರ್ದು, ಮೇಜರ್ ಆಗಿರಬೇಕು, ಸೌಂಡ್ ಮೈಂಡ್ ಇರಬೇಕು, ಹುಚ್ಚನಾಗಿರಬಾರ್ದು, ನಾರ್ಮಲ್ ಆಗಿರಬೇಕು, ಡಿಸ್ಕ್ವಾಲಿಫೈಡ್ ಬೈ ಲಾ ಆಗಿರಬಾರ್ದು. ಅಂತಂದ್ರೆ ಸಮಸ್ಯೆ ಎಲ್ಲಿದೆ ಅಂತಂದ್ರೆ ಅವನು ಮೈನರ್ ಆಗಿರಬಾರ್ದು, ಅಥವಾ ಲುನಾನ್ಸಿ ಆಗಿರಬಾರ್ದು, ಇಡ್ಯಾಚಿ ಆಗಿರಬಾರ್ದು, ಡ್ರಂಕ್ನೆಸ್ ಆಗಿರಬಾರ್ದು. ಎಲ್ಲ ತಾನು ತನ್ನ ಸರಿಯಾದ ರೀತಿಯಲ್ಲಿ ಇರಬೇಕು. ಅಲ್ಪಸಂಖ್ಯಾತನಾಗದೆ, ಹುಚ್ಚನಾಗದೆ, ಮೂರ್ಖನಾಗದೆ, ಕುಡಿತದಲ್ಲಿ ಇರುತ್ತೆ, ನಾರ್ಮಲ್ ಮನುಷ್ಯ ಆಗಿರಬೇಕು. ಅಂಥವ್ನು ಮಾತ್ರ ಎಕ್ಸಿಕ್ಯೂಟ್ ಮಾಡ್ಕೊಳಕ್ಕಾಗುತ್ತೆ ಈ ನಮ್ಮ ಏನಿದು ಕಾನೂನಿಂದು ಏನಿದೆ ಅಲ್ವಾ, ಕರಾರು ಏನಿದೆ ಅದನ್ನ ಅವನು ಎಕ್ಸಿಕ್ಯೂಟ್ ಮಾಡ್ಕೊಳ್ಬಹುದು. ಆಗಿದ್ದಲ್ಲಿ 7ನೇ ಪಾಯಿಂಟಿಗೆ ಬರ್ತೀನಿ ನಾನು. ಅಗ್ರಿಮೆಂಟ್ ನಾಟ್ ಟು ಡಿಕ್ಲೇರ್ಡ್ ವಾಯ್ಡ್ ಅಂತ ಇದೆ. ಅಂತಂದ್ರೆ ಯಾವುದೇ ಒಂದು ಅಗ್ರಿಮೆಂಟ್ನ ನಾವು ವಾಯ್ಡ್ ಆಗಿ ಡಿಕ್ಲೇರ್ ಮಾಡ್ಕೊಳಕ್ ಬರೋದಿಲ್ಲ ಅನ್ನುವಂಥದ್ದು ಹೇಳ್ತಾ ಇದೆ. ಅಂತಂದ್ರೆ ಯಾವ ಅಗ್ರಿಮೆಂಟ್ ನಾವು ಡಿಕ್ಲೇರ್ಡ್ ವಾಯ್ಡ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಅದನ್ನ ನಾವು ಕಾಂಟ್ರಾಕ್ಟ್ ಅಂತೇಳಿ ಹೇಳಕ್ ಬರಲ್ಲ. ಅಂಡರ್ ಸೆಕ್ಷನ್ 24 to 30 ಲಾಸ್ಟ್ ಇದರಲ್ಲಿ ನಾನು ಯೂನಿಟಲ್ಲಿ ಇದ್ರ ವಿಡಿಯೋದ ನಾನು ಹೇಳಿದ್ದೀನಿ. ಸೆಕ್ಷನಲ್ಲಿ ಏನೇನು ಬರುತ್ತೆ ಎಲ್ಲದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ್ದು ಅಗ್ರಿಮೆಂಟ್ ವ್ಯಾಲಿಡ್ ಆಗಲ್ಲ ಅಂತ. ಉದಾಹರಣೆಗೆ ಏನಾದರೂ ಹೇಳಬೇಕಂದ್ರೆ ರಿಸ್ಟ್ರೆಂಟ್ ಆಫ್ ಟ್ರೇಡ್, ಮ್ಯಾರೇಜ್, ಲೀಗಲ್ ಪ್ರೊಸೀಡಿಂಗ್ ಅಂತಂದ್ರೆ ಒಂದು ವ್ಯಾಪಾರನ ತಡೆ ಹಿಡಿಯೋದಕ್ಕೋಸ್ಕರ ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಹೇಳೋದು ನೋಡಪ್ಪ ನೀನು ಮುಂದ್ಗಡೆ ಇಂಥದ್ದು ಅಂಗಡಿ ಇಡಬೇಡ, ಇಂಥ ಅಂಗಡಿ ಇಡದೆ ಹೋದ್ರೆ ನಾನು ಈಗ ಇಷ್ಟು ದುಡ್ಡು ಕೊಡ್ತೀನಿ ಇಲ್ಲಿಂದ ಹೋಗ್ಬಿಡು ಅನ್ನೋದು. ಇದು ಇನ್ವ್ಯಾಲಿಡ್ ಕಾಂಟ್ರಾಕ್ಟ್. ಅವನ ವ್ಯಾಪಾರನ ತಡಿತಾ ಇದ್ದಾನ ಅವನು. ಮ್ಯಾರೇಜ್ ನೋಡು, 10 ಲಕ್ಷ ನಾನು ನಿನಗೆ ಕೊಡ್ತೀನಿ, ನೀನು ಇಂಥವನ್ನ ಮದುವೆ ಆದರೆ ಆಯ್ತಾ, ಅದು ಬೇರೆ ಲೆಕ್ಕ, ವರದಕ್ಷಿಣೆ ಅವೆಲ್ಲ ಬೇರೆ ಆಯ್ತಾ. ಇಂಥವೆಲ್ಲ ಮಾಡ್ಕೊಂಡು ಮಾಡುವಂಥದ್ದು ಇದು ಕೂಡ ಇನ್ವ್ಯಾಲಿಡ್ ಆಗಿರುತ್ತೆ. ಸರ್ಟೆನಿಟಿ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸರ್ಟೆನಿಟಿ ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದ್ರೆ ನಾವು ಕೊಡುವಂಥ ಡೀಲ್ ಏನಿದೆ ಅದು ಸರ್ಟೇನ್ ಆಗಿರಬೇಕು ಮತ್ತೆ ಅಸ್ಪಷ್ಟತೆಯಿಂದ ಇರಬಾರದು. ಸ್ಪಷ್ಟತೆಯಿಂದ ಇರಬೇಕು, ಡೆಫಿನೇಟ್ ಆಗಿರ್ಬೇಕು, ಇನ್ಡೆಫಿನೇಟ್ ಆಗಿರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಹೇಳ್ತಾ ಇರೋದು ಅಂತಂದ್ರೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಎ ಅನ್ನುವಂಥ ವ್ಯಕ್ತಿ ಬಿ ಅನ್ನುವಂಥ ವ್ಯಕ್ತಿಗೆ ಒಂದು 100 ಟನ್ ಆಯಿಲ್ನ ನಾನು ಮಾರ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತಂದ್ರೆ ಈಗ ಈ 100 ಟನ್ ಆಯಿಲ್ ಮಾರ್ತಾ ಇದ್ದೀನಿ ಅನ್ನುವಂಥದ್ದು ಆಕ್ಚುಲಿ ಅನ್ಸರ್ಟನಿಟಿ ಇನ್ವ್ಯಾಲಿಡ್. ಯಾಕಂದ್ರೆ ಅವ್ನು ಹೇಳ್ತಾ ಇದ್ದಾನೆ 100 ಟನ್ ನನಗೆ ಆಯಿಲ್ ಕಳ್ಸಿಕೊಡು ಅಂತ. ಈಗ 100 ಟನ್ ಆಯಿಲ್ ಕಳ್ಸಿಕೊಡು ಅಂತಂದ್ರೆ ಏನವನು ಯಾವ ಆಯಿಲ್ ಕಳ್ಸಿಕೊಡ್ಬೇಕು? ಮನೆಯಲ್ಲಿ ಅಡುಗೆ ಎಣ್ಣೆ ಆಯಿಲ್ ಕಳ್ಸಿಕೊಡ್ಬೇಕಾ? ಪೆಟ್ರೋಲ್ ಡೀಸೆಲ್ ಆಯಿಲ್ ಕಳ್ಸಿಕೊಡ್ಬೇಕಾ? ಅಥವಾ ಏನಾದರೂ ಈ ಆಲ್ಕೋಹಾಲ್ ಎಣ್ಣೆ ಆಯಿಲ್ ಕಳ್ಸಿಕೊಡ್ಬೇಕಾ? ಏನು ಕಳ್ಸಿಕೊಡ್ಬೇಕಂತ ಸ್ಪೆಸಿಫಿಕ್ ಹೇಳಿಲ್ಲಲ್ಲ. ಅದಕ್ಕೋಸ್ಕರ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕು ಅಂದರೆ ಕರೆಕ್ಟಾಗಿ ಸರ್ಟೆನಿಟಿ ಇರಬೇಕು, ನಿರ್ದಿಷ್ಟತೆ ಇರಬೇಕು, ನಿಖರತೆ ಇರಬೇಕು ಅಂತಂದ್ರೆ ಹೇಳಬೇಕು. ನೋಡು,
ಇಷ್ಟು ಟನ್ನು, ಇಷ್ಟು ಟೈಮಿಗೆ, ಇಂಥ ಆಯಿಲ್, ಇಂಥ ಜಾಗಕ್ಕೆ, ಇಂಥ ಜನರ ಜೊತೆ, ಇಂಥ ಟ್ರಕ್ಕಲ್ಲಿ, ಇಷ್ಟು ವೇಟೇಜ್ ಜೊತೆ ನನಗೆ ಕಳಿಸ್ಕೊಡು ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು. ಅಂಥದ್ದು ಮಾತ್ರ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಇದು ಕೂಡ ಒಂದು ಅವಶ್ಯಕ ಅಂಶ. ಇದು ಎಷ್ಟನೇ ಅವಶ್ಯಕ ಅಂಶ? ನಮ್ಮ 7ನೇ ಅವಶ್ಯಕ ಅಂಶ ಅಂತ ನಾವು ಹೇಳ್ಬೋದು. ಇದೇ ಒಂದು 8 ಹತ್ತಿದೆ. ಇಂಪಾರ್ಟೆಂಟ್ ಎಲ್ಲವೂ ಕೂಡ. ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಲೆಂತ್ ತೊಗೊಳ್ತಾ ಇದೆ ವಿಡಿಯೋ. ಎಕ್ಸಾಮಲ್ಲಿ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಆಯಿತಾ? ನೋಡ್ಕೊಳ್ಳಿ, ಆರಾಮಾಗಿ ಈಸಿಯಾಗಿ ಬರ್ದ್ಕೊಂಡು ಬನ್ನಿ, ಎಕ್ಸಾಮ್ ಆರಾಮಾಗಿ ಆಗುತ್ತೆ. 8ನೇ ಪಾಯಿಂಟಿಗೆ ಬರ್ತಾ ಇದ್ದೀನಿ. ಪಾಸಿಬಿಲಿಟಿ ಆಫ್ ದ ಪರ್ಫಾರ್ಮೆನ್ಸ್. ಹೇಗೆ ಗೊತ್ತಾ? ಪಾಸಿಬಿಲಿಟಿ ಆಫ್ ದ ಪರ್ಫಾರ್ಮೆನ್ಸ್ಗೆ ಒಂದು ಹೇಳ್ತೇನೆ ನಾನು. ನಾನು ಕಾಂಟ್ರಾಕ್ಟ್ ಮಾಡ್ಕೊಳ್ತೀನಿ, ನಿಮ್ಮ ಜೊತೆನೇ ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನಂತ ಕಾಂಟ್ರಾಕ್ಟ್ ಗೊತ್ತಾ ನಂದು? ಚಂದ್ರನ್ನ ತೆಗೆದುಕೊಂಡು ಬಂದು ಭೂಮಿಗೆ ನಿಲ್ಲಿಸು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಿಲ್ಲಿಸ್ಬಿಟ್ರೆ ನಾನು ನಿನಗೆ 1,00,00,000 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇದು ಕಾಂಟ್ರಾಕ್ಟ್ ವ್ಯಾಲಿಡಾ? ಇಲ್ಲ. ಯಾಕೆ ವ್ಯಾಲಿಡ್ ಇಲ್ಲ? ಗೊತ್ತು, ಪಾಸಿಬಿಲಿಟಿನೇ ಇಲ್ಲ. ಪರ್ಫಾರ್ಮೆನ್ಸ್ ಅದು ಎಕ್ಸಿಕ್ಯೂಟೇ ಆಗಲ್ಲ. ಅಂತ ಕಾಂಟ್ರಾಕ್ಟ್ ನೀವು ಮಾಡ್ಕೊಳ್ತಾ ಇದ್ದೀವಿ ಅಂದಮೇಲೆ ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಇಲ್ಲ ಅಂದಮೇಲೆ ಅದು ಚಾನ್ಸೇ ಇಲ್ಲ. ಸೊ ನೀವು ಮಾಡ್ಕೊಳ್ಳುವಂಥ ಕಾಂಟ್ರಾಕ್ಟಲ್ಲಿ ಪಾಸಿಬಿಲಿಟಿ ಆಫ್ ದ ಪರ್ಫಾರ್ಮೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ದ ಟರ್ಮ್ ಆಫ್ ಅನ್ ಅಗ್ರಿಮೆಂಟ್ ಶುಡ್ ಬಿ ಕೆಪಬಲ್ ಆಫ್ ಪರ್ಫಾರ್ಮೆನ್ಸ್. ಅದು ನೀವು ಬರ್ತ್ಕೊಳ್ಳುವಂಥ ಡೀಲು, ಮಾಡ್ಕೊಳ್ಳುವಂಥ ಡೀಲು ಪಾಸಿಬಲ್ ಆಗಿರಬೇಕು. ಅಂಥ ಡೀಲನ್ನ ನೀವು ಮಾಡ್ಕೋಬೇಕು. ದ ಅಗ್ರಿಮೆಂಟ್ ಡೂ ಆ್ಯನ್ ಇಂಪಾಸಿಬಲ್ ಇಟ್ ಸೆಲ್ಫ್ ವಾಯ್ಡ್ ಆ್ಯಂಡ್ ಕೆನಾಟ್ ಬಿ ಎನ್ಫೋರ್ಸಿಬಲ್. ಯಾವ ಅಗ್ರಿಮೆಂಟ್ ಇಂಪಾಸಿಬಲ್ ಆಗಿರುತ್ತೆ ಅದನ್ನು ನಾವು ನಡ್ಸ್ಕೊಕ್ಕಾಗೋದಿಲ್ಲ. ಉದಾಹರಣೆಗೆ ಇಲ್ಲಿ ಬೇರೆ ಉದಾಹರಣೆನ ಕೊಟ್ಟಿದ್ದಾರೆ. ಎ ಅಗ್ರೀಸ್ ವಿತ್ ದ ಬಿ ಪುಟ್ ಲೈಫ್ ಇನ್ ಟು ದ ಬೀಸ್ ಡೆಡ್ ವೈಫ್. ಈ ಅಗ್ರಿಮೆಂಟ್ ದ ಅಗ್ರಿಮೆಂಟ್ ಈಸ್ ವಾಯ್ಡ್ ಇಂಪಾಸಿಬಲ್ ಪರ್ಫಾರ್ಮೆನ್ಸ್ ಅಂತಂದ್ರೆ, ಎ ಬಿ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾನೆ, ಸತ್ತು ಹೋದ ಹೆಂಡತಿಗೆ ಜೀವ ತುಂಬ್ತೀವಿ ಅಂತ. ಅಂತಂದ್ರೆ ಸತ್ತು ಹೋಗಿದಾಳಪ್ಪ ಹೆಂಡತಿ, ಅಂತ ಹೆಂಡತಿಗೆ ನಾನು ಜೀವ ತುಂಬ್ತೀನಿ ಅಂತ ಎ ಅನ್ನೋನು ಬಿ ಅನ್ನೋಂಥವನಿಗೆ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅದು ಸಾಧ್ಯನಾ? ಹೋಗಿ ಜೀವ ವಾಪಸ್ ಬರುತ್ತಾ? ಇಲ್ಲ ತಾನೆ. ಮತ್ತದು ಪಾಸಿಬಿಲಿಟಿ ಇಲ್ಲ ಅಂತ ಅರ್ಥ. ಅದು ಪಾಸಿಬಲ್ಲೇ ಇಲ್ಲ ಅಂತ ಅರ್ಥ ಆಯ್ತಾ? ವೆಲ್, ಈಗ ಅದಾದ್ಮೇಲೆ 9th ಪಾಯಿಂಟ್ನ ಇನ್ನೊಂದು ಪಾಯಿಂಟ್ ಹೇಳ್ತೇನೆ. 9th ಪಾಯಿಂಟ್ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೆಸೆಸರಿ ಆಫ್ ದ ಲೀಗಲ್ ಫಾರ್ಮಾಲಿಟೀಸ್ ಅಂತ ಇದೆ. ಏನು ಸರ್ ಇದು ಲೀಗಲ್ ಫಾರ್ಮಾಲಿಟೀಸ್ ಅಂತ ಏನೋ ಹೇಳಿದ್ರೆ, ಇಲ್ಲಿ ನಾವು ಮಾತಾಡುವಂಥ ಮಾತು, ವಿಷಯ, ಚರ್ಚೆ ಎಲ್ಲದೂ ಕೂಡ ಒಂದು ಆ್ಯಕ್ಟಲ್ಲಿ ಇರಬೇಕು, ಓರಲ್ ಆಗಿರಬೇಕು, ರಿಟರ್ನ್ ಆಗಿರಬೇಕು. ಬರೆದು ರಿಟರ್ನಲ್ಲಿ, ಓರಲ್ ಆಗಿ, ಆ್ಯಕ್ಟಲ್ಲಿ ಕೊಡಬೇಕು. ಅಂಥದ್ದನ್ನು ಮಾತ್ರ ನಾವೇನಂತ ಕರಿತೀವಿ ಅಂತಂದರೆ ಲೀಗಲ್ ಫಾರ್ಮಾಲಿಟೀಸ್ ಅಂತೇಳಿ ನಾವು ಕರಿತೀವಿ. ಮೌಖಿಕವಾಗಿರಬೇಕು, ಲಿಖಿತವಾಗಿರಬೇಕು, ಅದು ರಿಟರ್ನಲ್ಲಿ ಇರಬೇಕು, ರಿಜಿಸ್ಟರ್ಡ್ ಆಗಿರಬೇಕು, ಸ್ಟ್ಯಾಂಪ್ಡ್ ಆಗಿರಬೇಕು ಅಲ್ವಾ? ಲೀಗಾಲಿಟಿ ಅಲ್ವಾ ಅದು? ಸೊ ಈ ಥರ ಎಲ್ಲ ಇದ್ರೆ ಮಾತ್ರ ಅದು ಲೀಗಲ್ ಕಾಂಟ್ರಾಕ್ಟ್ ಅಂತ ಆಗುತ್ತೆ. ವೆಲ್, ಇದಿಷ್ಟು ಎಸೆನ್ಷಿಯಲ್ಸ್ಗಳು ನೀವು ಎಕ್ಸಾಮಲ್ಲಿ ಬರಿಬೇಕಾಗುತ್ತೆ. ತುಂಬ ಈಸಿಯೆಸ್ಟ್ ಎಸೆನ್ಷಿಯಲ್ಸ್ಗಳು. ಇದೇನು ದೊಡ್ಡ ಸಾಧನೆ ಅಲ್ಲ. ಜಸ್ಟ್ ಸಿಂಪಲ್ ಮಾಡ್ಕೊಳ್ಳಿ ಆಯಿತಾ? ಎಷ್ಟು ಚೆನ್ನಾಗಿ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ, ನೀವೆಲ್ಲ ಒಂದು ಕಡೆ ಐಟಮ್ ತೊಗೊಳಕ್ಕೆ ಹೋಗಿದ್ದೀರಪ್ಪ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ನಮ್ಮ ಮೆಥಡಾಲಜಿ ಪ್ರಕಾರ ಇಡೀ ಸಿಲೆಬಸ್ ನಾವು ಒಂದ್ಸಲ ಹೇಳಿದ ಮೇಲೆ ಮತ್ತೆ ಒಂದ್ಸಲ ಕ್ವಿಕ್ ರಿವಿಷನ್ ಮಾಡ್ತೀವಿ. ಅದೇ ಥರ ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ತಿದ್ದಂಥದ್ದನ್ನು ಕ್ವಿಕ್ ರಿವಿಷನ್ ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ತಿದ್ದು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನಾವು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟನ್ನು ಓದಕ್ಕೆ ಹೋಗ್ತಾ ಇದ್ದೀವಿ. 1872ರಲ್ಲಿ ಬಂತು. ಇಡೀ ಇಂಡಿಯಾಗೆ ಅಪ್ಲಿಕೇಬಲ್ ಆಗುತ್ತೆ. 2 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದಾರೆ. ಕಾಂಟ್ರಾಕ್ಟ್ 1 ಸಬ್ಜೆಕ್ಟು 75 ಸೆಕ್ಷನ್ ತನಕ ಇದೆ. ಕಾಂಟ್ರಾಕ್ಟ್ 2 ಸಬ್ಜೆಕ್ಟು ಅದೇ 76ರಿಂದ 238 ತನಕ ಇದೆ. ಕಾಮನ್ಲಿ ಆಗಿ ಲಾ ಆಫ್ ಕಾಂಟ್ರಾಕ್ಟ್ ಅಂತ ಹೇಳಿ ಕರಿತೀವಿ. ಡೆಫಿನೇಷನ್ ಅಂತ ಬಂದರೆ ಸೆಕ್ಷನ್ 2 ಕ್ಲಾಸ್ ಹೆಚ್ಚಲ್ಲಿ ಹೇಳ್ತೀವಿ. ಹೇಳಿದ್ದೀನಿ, ಅಗ್ರಿಮೆಂಟು ಪ್ಲಸ್ ಎನ್ಫೋರ್ಸ್ಡ್ ಬೈ ಲಾ ಸೇರಿಬಿಟ್ಟು ಕಾಂಟ್ರಾಕ್ಟ್ ಆಗುತ್ತೆ ಅಂತೇಳಿ. ಸಾಲ್ಮಾಂಡ್ ಹೇಳ್ತಾನೆ, ಇಬ್ಬರು ಮಧ್ಯೆ ಆಗುವಂಥ ಒಬ್ಲಿಗೇಷನ್ಸ್ಗಳು, ಜವಾಬ್ದಾರಿಗಳನ್ನು ನಾವು ಕಾಂಟ್ರಾಕ್ಟ್ ಅಂತ ಕರಿತೀವಿ. ಎಸೆನ್ಷಿಯಲ್ ಎಲಿಮೆಂಟ್ಸಲ್ಲಿ ಸೆಕ್ಷನ್ 10ನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನಾವು ಟೋಟಲ್ ಆಗಿ ನಿಮಗೆ 9 ಪಾಯಿಂಟ್ಸ್ಗಳನ್ನು ಈಗ ಹೇಳಿದ್ವಿ. 9 ಪಾಯಿಂಟ್ಸ್ಗಳಲ್ಲಿ 4-5 ಪಾಯಿಂಟ್ಸ್ಗಳು ಸೆಕ್ಷನ್ 10ನಲ್ಲೇ ಇದೆ. ಸೆಕ್ಷನ್ 10 ಅಂತ ಮೆನ್ಷನ್ ಮಾಡಿ ಇಲ್ಲಿ ಏನು ಬರೆದಿದ್ದಾರೆ ಅದನ್ನು ಬರೀರಿ. ಇದನ್ನೇ ಫರ್ದರ್ ಮತ್ತೆ ಡಿಸ್ಕಸ್ ಕೂಡ ಮಾಡಿದ್ದೀನಿ ಮುಂದೆ. ಆದರೂ ಕೂಡ ಇದನ್ನು ಬರೆದು ಅದನ್ನು ಬರೀರಿ, ಅವಾಗ ಒಳ್ಳೆ ಮಾರ್ಕ್ಸ್ಗಳು ಬೀಳುವಂಥ ಸಾಧ್ಯತೆಗಳಿದೆ. ಇನ್ಕ್ಲೂಡ್ ಕೇಸ್ ಲಾ ಸಮೇತ ನಾವು ಹೇಳ್ತಾ ಇದ್ದೀವಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಫರ್ ಅನ್ನುವಂಥದ್ದು ಏನಿದೆ, ಆಫರ್ ಅನ್ನುವಂಥದ್ದು ಫಸ್ಟ್ ಪಾರ್ಟಿ ಶುರು ಆಗೋದೇ ಆಫರಿಂದ ಅಂತ ನಾನು ಹೇಳಿದ್ದೀನಿ. ಯಾರೋ ಒಬ್ಬ ಬರ್ತಾ ಇದ್ದಾನೆ, ಇಷ್ಟು ದುಡ್ಡಿಗೆ ತಗೋ ಅಂತ ಆಫರ್ ಮಾಡ್ತಾ ಇದ್ದಾನೆ, ಅದು ಒಂದು ಆಯಿತಾ. ಎರಡನೇದು ಬಂದುಬಿಟ್ಟು ಅಲ್ಲಿ ಲೀಗಲ್ ರಿಲೇಷನ್ಶಿಪ್ ಇರಬೇಕು, ಗಂಡ ಹೆಂಡತಿ ಮಾತುಕತೆ ಎಲ್ಲ ನಡೆಯಲ್ಲ ಅಂತೇಳಿ ಬಲ್ಫರ್ ಕೇಸಸ್ಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಮಂತ್ಲಿ ಇಷ್ಟು ಕೊಡ್ತಾರೆ ಅಂತ ಹೇಳಿದ್ರು, ಕೊಟ್ಟಿಲ್ಲ ಅಂತೇಳಿ. ಮೂರನೇದು ಬಂದುಬಿಟ್ಟು ಫ್ರೀ ಆ್ಯಂಡ್ ಜೆನ್ಯೂನ್ ಕನ್ಸೆಂಟು. ಯಾವನೋ ತಲೆ ಮೇಲೆ ಗನ್ ಇಟ್ಟು ಇಂಥದ್ದು ಮಾಡು ಅಂತೆಲ್ಲ ಮಾಡಿದರೆ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಲ್ಲ. ನಾರ್ಮಲ್ ಆಗಿ ಜೆನ್ಯೂನ್ ಆಗಿ ನಡಿಬೇಕು ಅನ್ನುವಂಥದ್ದನ್ನು ನಂಬರ್ 3 ಪಾಯಿಂಟ್ ಹೇಳುತ್ತೆ. ನಂಬರ್ 4 ಪಾಯಿಂಟ್ ಹೇಳುತ್ತೆ, ಕಾನೂನುಬದ್ಧವಾದಂತಹ ಉದ್ದೇಶ ಇರಬೇಕು ಅಂತ ಹೇಳುತ್ತೆ. ಅಲ್ಲಿ ಇಮ್ಮೋರಲ್ ಆಗಿ, ಇಲ್ಲೀಗಲ್ ಆಗಿ ಏನೇನೋ ಒಂದು ಡೀಲ್ ಮಾಡ್ಕೊಳ್ಳೋದು ಅವೆಲ್ಲ ನಡೆಯಲ್ಲ ಅಂತ ಹೇಳಿ. ಸೊ ಲಾಫುಲ್ ಕನ್ಸಿಡರೇಷನ್ ಇರಬೇಕು. ಕನ್ಸಿಡರೇಷನ್ಸ್ ಮೀನ್ಸ್ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹತ್ರ
ಏನಾದರೂ ಸಮಥಿಂಗ್ ರಿಟರ್ನ್ ತೊಗೊಂಡು, ಅಡ್ವಾಂಟೇಜ್ ತೊಗೊಂಡು, ಅದನ್ನೇನಾದರೂ ಸೇಲ್ ಮಾಡೋದು, ತೆಗೆದುಕೊಳ್ಳೋದು ಮಾಡಿದರೆ ಅದನ್ನು ಲಾಫುಲ್ ಕನ್ಸಿಡರೇಷನ್ ಅಂತ ಕರಿತೀವಿ. ಆ ಪಾಯಿಂಟು ಕೂಡ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಕೆಪಾಸಿಟಿ, ಸಣ್ಣ ಮಕ್ಕಳಲ್ಲದೆ, ಹುಚ್ಚರಲ್ಲದೆ, ಲೀಗಲಿ ಡಿಸ್ಕ್ವಾಲಿಫೈಡ್ ಅಲ್ಲದೆ, ಅವರು ಮೆಚೂರ್ಡ್ ಆಗಿರಬೇಕು, ಸೌಂಡ್ ಮೈಂಡ್ ಇರಬೇಕು, ಕ್ವಾಲಿಫೈಡ್ ಆಗಿರಬೇಕು ಲಾದಿಂದ. ಅಂಥವ್ರನ್ನ ನಾವು ಕಾಂಟ್ರಾಕ್ಟ್ ಮಾಡ್ಕೋಬೋದು ಅಂತ ಸ್ಟಡಿ ಮಾಡಿದ್ವಿ. 7ನೇ ಪಾಯಿಂಟ್ ಓದಿದ್ವಿ, ಅಗ್ರಿಮೆಂಟ್ಗಳು ವಾಯ್ಡ್ ಅಂತ ಡಿಕ್ಲೇರ್ ಆಗಿರಬಾರ್ದು ಅಂಡರ್ ಸೆಕ್ಷನ್ 24 to 23 ಅಂಡರಲ್ಲಿ ಮ್ಯಾರೇಜು, ಲೀಗಲ್ ಪ್ರೊಸೀಡಿಂಗ್ಸ್ ಅಥವಾ ರಿಜಿಸ್ಟ್ರೇಷನ್ ಆಫ್ ಟ್ರೇಡನ್ನು ಎಕ್ಸಾಂಪಲ್ ಕೊಡ್ತಾ, ಒಂದು ಆಯಿಲು ಟನ್ನೇಜ್ ಎಕ್ಸಾಂಪಲ್ ಕೊಡ್ತಾ ನಾನು ನಿಮಗೆ ಹೇಳಿದೆ. ಪಾಸಿಬಿಲಿಟಿ ಆಫ್ ದ ಪರ್ಫಾರ್ಮೆನ್ಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಒಂದು ಚಂದ್ರನ ಬಗ್ಗೆ ಹೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಚಂದ್ರ ತಗೊಂಡ್ಕೊಂಡು ಬರೋದು, ಇಲ್ಲ ಸತ್ತಿದ ಹೆಂಡ್ತಿನ ಎದ್ದೇಳಿಸ್ತೀನಿ ಅನ್ನೋದು, ಅವೆಲ್ಲ ಪಾಸಿಬಿಲಿಟಿ ಪರ್ಫಾರ್ಮೆನ್ಸ್ ಎಲ್ಲ ಆಗಲ್ಲ. ಪಾಸಿಬಲ್ ಇರುವಂಥವನ್ನ ನೋಡಿ ಮಾಡ್ಕೋಬೇಕು ಆ ಕಾಂಟ್ರಾಕ್ಟ್ ಅಂದ್ಮೇಲೆ. ಆಮೇಲೆ 10ನೇ ಪಾಯಿಂಟ್ ಹೇಳಿದೆ. 10ನೇ ಪಾಯಿಂಟ್ ನಿಮಗೆ ಹೇಳಿದೆ ನೆಸೆಸಿಟಿ ಆಫ್ ದ ಲೀಗಲ್ ಫಾರ್ಮಾಲಿಟೀಸ್ ಅಂತ. ಲೀಗಲ್ ಫಾರ್ಮಾಲಿಟೀಸ್ಗಳು ಅದೇನು ಸ್ಟ್ಯಾಂಪು ಗಿಂಪು ರಿಜಿಸ್ಟ್ರೇಷನ್ನು ಡ್ಯೂಟಿ ಎಲ್ಲದನ್ನು ಮೇಂಟೈನ್ ಮಾಡಬೇಕಂತ ಹೇಳಿದೆ. ಸರ್ ಇದೆಲ್ಲ ಹೇಳಿದ್ರಿ, ಇದೆಲ್ಲ ನಮಗೆ ಏನಾದರೂ ಕೋರ್ಟಲ್ಲಿ ಯೂಸ್ ಮಾಡೋಕ್ಕೆ ಬರುತ್ತಾ? ಯಾಕೆ ಬರಲ್ಲ ಸರ್? ನಾನು ಏನೇನು ಪಾಠ ಮಾಡ್ತೀನಿ ಪ್ರತಿಯೊಂದು ಕೂಡ ಕೋರ್ಟಿಗೆ ಕನೆಕ್ಟ್ ಮಾಡಿ ಹೇಳ್ತೀನಿ ನಾನು ನಿಮಗೆ ಹೆಂಗೆ ಯೂಸ್ ಮಾಡ್ಬೋದು ಅಂತ. ಓಕೆ, ಇಬ್ಬರು ಪಾರ್ಟಿ ಇದ್ದಾರೆ ಸರ್, ಏನೋ ಒಂದು ಸಿವಿಲ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ, ಒಂದು ಕಾಂಟ್ರಾಕ್ಟ್ ಲೆಟ್ರ್ ಇಬ್ಬರ ಹತ್ರನೂ ಇದೆ, ಇವನ ಹತ್ರನೂ ಇದೆ, ಇವನ ಹತ್ರನೂ ಇದೆ, ಆಯ್ತಾ? ಇಲ್ಲಿ ಒಳಗೆ ಏನೇನೇನೋ ಬರ್ದಿದ್ದಾರೆ. ನೀವು ಬಂದ್ಬಿಟ್ಟು ಕೇಸ್ ಬಿದ್ದಿದೆ, ಕೋರ್ಟಿನ ಕೇಸ್ ಫೈಲ್ ನಿಮ್ಮ ಕೈಯಲ್ಲಿ ಬಂದಿದೆ. ನಿಮ್ಮ ಕೈಯಲ್ಲಿ ಕಾಂಟ್ರಾಕ್ಟ್ ಇನ್ ಸೇಲ್ ಡೀಡ್ ಇದೆ, ವಿಲ್ ಡೀಡ್ ಇದೆ, ಇಬ್ರ ಮಧ್ಯೆ ಆಗಿರುವಂಥ ಅಗ್ರಿಮೆಂಟ್ ಪೇಪರ್ಸ್ ಇದೆ, ಎಲ್ಲ ಇದೆ. ನೀವು ನಾನು ಹೇಳಿದ್ದಂಥ 10 ಪಾಯಿಂಟನ್ನು ಕೆದಕಿ ತೆಗಿಬೇಕು. ಏನು ಹೇಳಿದ್ನಲ್ವಾ ನಾನು? ಒಂದು ಆಫರ್ ಇರಬೇಕು, ಅಕ್ಸೆಪ್ಟೆನ್ಸ್ ಇರಬೇಕು, ಅಮೌಂಟ್ ಇರಬೇಕು, ಸರ್ಟೆನಿಟಿ ಇರಬೇಕು, ಲೀಗಲ್ ಕನ್ಸಿಡರೇಷನ್ ಇರಬೇಕು, ವ್ಯಾಲಿಡ್ ಇರಬೇಕು, ಅದೇನಲ್ಲಿ ಫಾರ್ಮಾಲಿಟೀಸ್ ಎಲ್ಲ ಮೇಂಟೈನ್ ಮಾಡಿ, ಇದನ್ನೆಲ್ಲದನ್ನು ಏನು ಮಾಡ್ತೀರಾ ಗೊತ್ತಾ? ನೀವು ಕೇಸ್ ಟೈಮಲ್ಲಿ ಕೆದಕಿ ತೆಗಿತೀರಾ. ಕೆದಕಿ ತೆಗೆದು ಅದ್ರ ಮೇಲೆ ಡಿಫೆನ್ಸ್ ತೊಗೊಂಡು ನೀವು ಹೇಳ್ತಾ ಇರೋದು ಸುಳ್ಳು, ತಪ್ಪು, ಮೈ ಲಾರ್ಡ್, ಮೈ ಆನರ್ ಅಂತ ಹೇಳಿ, ಯುವರ್ ಆನರ್, ಮೈ ಆನರ್ ಅಂತ ಹೇಳಿ ಕೇಸ್ನ ಗೆತ್ಕೊಂಡು ಬರೋವಂಥ ಪ್ರಯತ್ನ ಪಡ್ತೀರಾ. ಅರ್ಥ ಆಗ್ತಿದೆಯಲ್ವಾ ನಿಮಗೆ? ನಾವು ಪಾಠ ಮಾಡ್ತಿದ್ದೀವಿ ಅಂತಂದರೆ ಪ್ರಾಕ್ಟಿಕಾಲಿಟಿನ ಕನೆಕ್ಟ್ ಮಾಡೇ ಪಾಠ ಮಾಡ್ತಿರ್ತೀವಿ. ನಾಳೆ ದಿನ ನೀವು ವಕೀಲರಾಗಿ ಯಾವ ವಿಷಯನ ಎಲ್ಲಿ ಮಾತಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿ ನಾವು ಪಾಠ ಮಾಡ್ತಾ ಇರ್ತೀವಿ. ಸೊ ವೆಲ್, ಇದಿಷ್ಟು ಇವತ್ತಿನ ವಿಡಿಯೋ. ಹಾಗಿದ್ದಲ್ಲಿ ಸರ್, ಈಗ ನಿಮ್ಮ ವೀಡಿಯೋಸ್ಗಳು ನನಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಅರ್ಥ ಆಗ್ತಾ ಇದೆ. ನಾನು ನಿಮ್ಮ ಎಲ್ಲ ಕ್ಲಾಸಸ್ಗಳನ್ನು ಸೇರಬೇಕಂತ ಇದ್ದೀನಿ. ನನ್ನ ಇಡೀ LLB ಕ್ಲಾಸಸ್ಗಳನ್ನು ಸೇರಿ 6 ಸೆಮಿಸ್ಟ್ರು ಸೇರ್ತೀನಂದ್ರೂ ಕೂಡ ನಮ್ಮ ಹತ್ರ ಎಲ್ಲ ಸೆಮಿಸ್ಟ್ರ್ ಇದೆ. 10 ಸೆಮಿಸ್ಟ್ರು ಕ್ಲಾಸಸ್ ಇದೆ, ಬ್ಯಾಕ್ಲಾಗ್ ಸಬ್ಜೆಕ್ಟಿಗೆ ಕ್ಲಾಸಸ್ ಇದೆ. ಈ ಎಲ್ಲ ಫೆಸಿಲಿಟಿಗಳು ಸುಮಾರು ಸಲ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಎನಿಹೌ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಿಟ್ಟು BA LLB, BCom LLB ಇರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳು ನಮ್ಮ ಹತ್ರ ಇದೆ. ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ ಸರ್, ಪ್ರತಿ ಇದರಲ್ಲೂ ಕೂಡ ನಾವು ನಂಬರ್ಸ್ಗಳನ್ನು ಕೊಟ್ಟಿದ್ದೀವಿ. ಆ ನಂಬರ್ಸಿಗೆ ಕಾಲ್ ಮಾಡ್ಕೊಳ್ಳಿ ಅಷ್ಟೇ. ಬ್ಯಾಚ್ ವೈಸ್ ತೊಗೊಳ್ತೀವಿ, ಕಂಪ್ಲೀಟಾಗಿ ಸೆಮಿಸ್ಟ್ರು ಬ್ಯಾಚ್ ವೈಸೇ ತೊಗೊಳ್ತೀವಿ. ಒಂದೊಂದು ಸೆಮ್ ಒಂದೊಂದು ಇದು ಕಂಪ್ಲೀಟಾಗಿ ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು, ಎಲ್ಲರಿಗೂ ಕ್ಲಾಸ್ ಇದೆ ಸರ್ ನಮ್ಮಲ್ಲಿ. ಇಂಗ್ಲೀಷ್ ಮೀಡಿಯಮ್ ನೋಟ್ಸು, ಕನ್ನಡ ಮೀಡಿಯಮ್ ಅವ್ರಿಗೆ ಕನ್ನಡ ಮೀಡಿಯಮ್ ನೋಟ್ಸು. ಆಮೇಲೆ 5 ಇಯರ್ 4 ಸೆಮ್ಮಿಗೆ ಅವರಿಗೂ ಕೂಡ ಇದೆ ಇರುವಂಥ ಸಬ್ಜೆಕ್ಟ್ಸ್ಗಳಲ್ಲಿ. 5 ಇಯರ್ 5th ಸೆಮ್ಮಿಗೆ ಪ್ರತಿ ಸೆಮಿಸ್ಟ್ರಿಗಿದೆ. ನಾನು ಎಲ್ಲ ಸೆಮಿಸ್ಟ್ರು ತೋರ್ಸೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಎನಿಹೌ ಸರ್, ನಾನೀಗ ಸೇರ್ಕೊಳ್ಳೋಕ್ಕೆ ಡಿಸೈಡ್ ಆಗಿಬಿಟ್ಟಿದ್ದೀನಿ. ನಿಮ್ಮ ಕೋಚಿಂಗ್ ಕ್ಲಾಸಿಗೆ ನಾನು ಸೇರ್ತೀನಿ. ಏನೇನು ಫೆಸಿಲಿಟಿ ಕೊಡ್ತೀರಾ ಸರ್? ಇದ್ರದ್ದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಆಲ್ರೆಡಿ ಇದೆ ಕಂಪ್ಲೀಟಾಗಿ ವಿಡಿಯೋ, ನೋಡ್ಕೊಳ್ಳಿ. ಇಲ್ಲ ಸರ್, ನಾನು ಮಾತಾಡ್ತೀನಿ ಡೈರೆಕ್ಟಾಗಿ ನಿಮ್ಮ ಸ್ಟಾಫ್ ಜೊತೆ ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಪ್ರತಿ ಪೇಜಲ್ಲಿ ಕಾಣ್ತಾ ಇರೋ ನಂಬರ್ಸ್ಗಳಿಗೆ ಕಾಲು, ಟೆಕ್ಸ್ಟು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ಗೆ ಏನಾದರೂ ಮಾಡಿ ಸರ್, ಕಾಂಟ್ಯಾಕ್ಟ್ ಆಗ್ತಾರೆ. ಒಂದು ಸಲ ಟ್ರೈ ಮಾಡಿ ಅಷ್ಟೇ. ಈಗೇನು ನೀವು ಒಂದು ವಿಡಿಯೋ ನೋಡಿದ್ರಿ, ಬರೀ ಒಂದೇ ಒಂದು ಕಾನ್ಸೆಪ್ಟ್ ಮೇಲೆ ಎಸೆನ್ಷಿಯಲ್ಸ್ ವ್ಯಾಲಿಡ್ ಅವೇನು ಅಂತ, ಈ ಥರ ನಿಮಗೆ 100% ಒಂದು ಸಿಲೆಬಸ್ ಪಾಯಿಂಟನ್ನು ಬಿಡದ ಹಾಗೆ ಕಂಪ್ಲೀಟಾಗಿ ಪ್ರೀವಿಯಸ್ ಇಯರ್ ರೆಕಾರ್ಡೆಡ್ ಕ್ವಶನ್ ಪೇಪರ್ ಸಮೇತ ರೆಕಾರ್ಡೆಡ್ ವೀಡಿಯೋಸ್ಗಳನ್ನು ಕೊಡ್ತೀವಿ. ಡೌಟ್ ಸೆಷನಿಗೆ ಆನ್ಲೈನ್ ಕ್ಲಾಸಸ್ಗಳನ್ನು ಇಡ್ತೀವಿ. ಆಬ್ವಿಯಸ್ಲಿ ಸರ್, ನೋಟ್ಸ್ ಬೇಕೇ ಬೇಕಲ್ವಾ ಕನ್ನಡ ಮತ್ತು ಇಂಗ್ಲೀಷಲ್ಲಿ. ಸುಮ್ಮನೆ ವೀಡಿಯೋಸ್ ಕೊಟ್ಟರೆ ಬಿಟ್ಟರೆ ಆಗುತ್ತಾ? ಅದನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ನೀವು ನನ್ನ ಜೊತೆ ಡೈರೆಕ್ಟಾಗಿ ಮಾತಾಡ್ಬೋದು. ಏನಾದ್ರು ಡೌಟ್ಸ್ ಬಂದು ನನ್ನ ಜೊತೆ ಮಾತಾಡ್ಕೊಂಡು ಕ್ಲಾರಿಫೈ ತೊಗೊಳ್ಳಿ. ಇನ್ ಕೇಸ್ ನೀವೇನಾದರೂ ಪೇಯ್ಡ್ ಸಬ್ಸ್ಕ್ರೈಬರ್ ಆಗಿದ್ದರೆ 24x7 ಕಸ್ಟಮರ್ ಕೇರ್ ಸಪೋರ್ಟ್ ಇರುತ್ತೆ ಸರ್ ನಿಮಗೆ. ಓಕೆ, ನಮ್ಮ ಟೀಮ್ ಯಾವಾಗಲೂ ಕೂಡ ನಿಮ್ಮ ಜೊತೆ ಇರುತ್ತೆ. ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್, ಬ್ಯಾಕ್ ಏನಾದರೂ ಕಾಲೇಜಲ್ಲಿ ಕೊಡಿ ಸರ್, ನಾವಿದ್ದೀವಿ. ನಮಗೊಂದು ಕಾಲ್ ಮಾಡಿ ಅಷ್ಟೇ. ಆ್ಯಸ್ ಎ ಸ್ಟೂಡೆಂಟ್ ಆಗಿ ನಿಮ್ಮ ಸಮಸ್ಯೆ ಫ್ಯಾಮಿಲಿನೋ, ಸಿವಿಲ್ಲೋ, ಕ್ರಿಮಿನಲ್ ಕೇಸು, ಪರ್ಸ್ನಲ್ ಇತ್ತಾ, ವರ್ಚುವಲ್ ಆಗಿ ಆ್ಯಸ್ ಎ ಸ್ಟೂಡೆಂಟ್ ಆಗಿ ನಿಮಗೆ ಫ್ರೀ ಲೀಗಲ್ ಕನ್ಸಲ್ಟೆನ್ಸಿ ಕೊಡ್ತೀವಿ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡೂ ಮೀಡಿಯಮಲ್ಲೂ ಕೂಡ ನಮ್ಮ ಕ್ಲಾಸಸ್ಗಳು ನಡೆಯುತ್ತೆ. ಲೈವ್ ರೆಕಾರ್ಡೆಡ್ ಕ್ಲಾಸಸ್ಗಳಿರುತ್ತೆ. ಇಫ್ ಇನ್ ಕೇಸ್ ನೀವು ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂತಂದರೆ, ನಮ್ಗೆ ಗೊತ್ತಿದೆ ಹೌಸ್ ವೈಫ್ ಇರ್ತೀರಾ, ಮನೇಲಿ ಪಾರ್ಟ್ ಟೈಮ್ ಫುಲ್ ಟೈಮ್ ಕೆಲಸ ಮಾಡ್ತಾ ಇರ್ತೀರಾ, ಅದಾವುದೋ ಬೇರೆ ಪ್ರೆಷರ್ ಇರ್ತೀರಾ. ಸೊ ನಾವು ರೆಕಾರ್ಡೆಡ್ ಕ್ಲಾಸಸ್ಸನ್ನು ಕೊಡ್ತೀವಿ. ಪ್ರೀವಿಯಸ್ ಇಯರ್ ಫರ್ದರ್ ಸೆಮಿಸ್ಟರ್ ಎಲ್ಲ ಕ್ಲಾಸಸ್ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೇರಿ ಬೇರೆ ಬೇರೆ ಪ್ಯಾಕೇಜಸ್ ಸರ್ ಅಂತಂದರೆ ಇಲ್ಲ, ಎಲ್ಲ ಸೇರಿ ಒಂದೇ ಒಂದು ಪ್ಯಾಕೇಜು. ನೀವು ಮಾಡಬೇಕಾಗಿರೋದು ಒಂದೇ, ಜಸ್ಟ್ ಒಂದು ಸಲ ಸ್ಟೆಪ್ ಇನ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಾವು ಕಾಲಲ್ಲಿ ಸಿಗ್ತೀವಿ. ವಾಟ್ಸಪ್ಪು, ಟೆಲಿಗ್ರಾಮು, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟು ಪ್ರತಿ ಒಂದರಲ್ಲೂ ಕೂಡ ನಾವು ಅವೈಲೇಬಲ್ ಇದ್ದೀವಿ.
ಜಸ್ಟ್ ಒಂದು ಟ್ರಯಲ್ ಸ್ಟಾರ್ಟ್ ಮಾಡಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಾವು ಖಂಡಿತವಾಗ್ಲೂ ಸಿಗ್ತೀವಿ. ನೀವು ಒಂದು ಸ್ಟೆಪ್ ಮುಂದೆ ಇಡಿ. ನಮ್ಮ ಟೀಮ್‌ನವ್ರು ಖಂಡಿತವಾಗ್ಲೂ ಎ ಟು ಝೆಡ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾರೆ. ಒಂದು ಕಾಲ್ ತಗೊಳ್ಳೋದ್ರಲ್ಲಿ ಏನು ಹೋಗ್ತಾ ಇದೆ ಸರ್, ಒಂದು ಕಾಲ್ ತಗೊಳ್ಳಿ. ಸರಿ, ನೀವು ಇಷ್ಟಂತೂ ಹೇಳ್ತಾ ಇದ್ದೀರಾ, ಏನ್ ನಿಜನೋ, ಸುಳ್ಳೋ, ಸತ್ಯನೋ, ಫ್ರಾಡೋ ನಮಗಂತೂ ಅರ್ಥ ಆಗ್ತಾ ಇಲ್ಲ ಅಂತಂತಂದ್ರೆ, ನಾನು ಯಾವುದಾದ್ರೂ ಒಂದೆರಡು ಸಬ್ಜೆಕ್ಟ್ಸ್‌ಗಳು ನಿಮಗೆ ತೋರಿಸ್ತಾ ಇದ್ದೇನೆ. ವೀಡಿಯೋಸ್‌ಗಳು ನಮ್ಮ ಹತ್ರ ಇರುವಂಥದ್ದು ಆಲ್ರೆಡಿ. ಇದೇ ಥರ ಈಗೇನು ಒಂದು ಕ್ಲಾಸ್ ನೋಡಿದ್ರಲ್ಲ, ಇದೇ ಥರ ಕಂಪ್ಲೀಟ್ ರೆಕಾರ್ಡ್ ಮಾಡಿಟ್ಟಿರುವಂಥ ವೀಡಿಯೋಸ್‌ಗಳಿದೆ. ಡೆಮೋ ಪರ್ಪಸ್ಸಿಗೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸರ್, ಆಯ್ತಾ? ಅದಾದ್ಮೇಲೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್‌ಗಳು ಈ ಥರ ಫಿಕ್ಸ್ ಕ್ವೆಶ್ಚನ್ ಕೊಟ್ಬಿಡ್ತೀವಿ ನಾವು. ಯೂನಿಟಿಗೆ ಇಷ್ಟು ಬಿಟ್ರೆ ಬೇರೆ ಬರಲ್ಲ ಕಣ್ರೀ. ಆರಾಮಾಗಿ ನೀವು ಮಾಡ್ಕೊಂಡು ಹೋಗ್ರಿ ಅಂತೇಳಿ ಫಿಕ್ಸ್ಡ್ ಕ್ವೆಶ್ಚನ್ಸ್‌ಗಳನ್ನು ಕೊಟ್ಬಿಡ್ತೀವಿ ನೋಡಿ. ಓಕೆ. ಇಷ್ಟೇ ಬರೋದು. ಇದು ಒಂದು ಸಬ್ಜೆಕ್ಟ್ ನೋಡ್ತಾ ಇದ್ದೀರಷ್ಟೇ. ಪ್ರತಿ ಸಬ್ಜೆಕ್ಟ್ ಇದೆ. ಡೆಮೋ ಪರ್ಪಸ್ಸಿಗೆ ನಾನು ನಿಮಗೆ ಇಷ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಒಂದೆರಡು ಸಬ್ಜೆಕ್ಟ್ಸ್‌ಗಳನ್ನ. ಯೂನಿಟಿಗೆ 4, 4, 5, 5 ಕ್ವೆಶ್ಚನ್. ಸರ್ ಬರೀ ಕ್ವೆಶ್ಚನ್ಸ್ ಕೊಡ್ತೀರಾ, ಅದನ್ನೇನು ಸಾಲ್ವ್ ಮಾಡಲ್ವಾ? ಸರ್ ಬರೀ ನೋಟ್ಸ್ ಕೊಡೋದಂತಲ್ಲ, ವಿಡಿಯೋ ಸಮೇತ ಸಾಲ್ವ್ ಮಾಡ್ಕೊಡ್ತೀವಿ. ಆನ್‌ಲೈನ್ ಕ್ಲಾಸಸಲ್ಲಿ ಸಾಲ್ವ್ ಮಾಡ್ತೀವಿ. ಡೌಟ್ ಬಂದರೆ ಕಾಲ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಂ ಅವರಿಗೆ ಈ ಥರ ನೋಟ್ಸ್‌ಗಳು ಇದ್ದರೆ ಡೆಮೋ ನೋಟ್ಸ್ ತೋರಿಸ್ತಾ ಇರೋದು. ಎಲ್ಲ ಮೀಡಿಯಮ್‌ಗೆ ಎಲ್ಲ ಇದೆ. ಕನ್ನಡ ಮೀಡಿಯಂನವ್ರಿಗೂ ನೋಟ್ಸ್‌ಗಳು ಈ ಥರ ಇದೆ. ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ನೋಟ್ಸ್‌ಗಳು ಈ ಥರ ಇದೆ. ಆಮೇಲೆ ನಾವು ಫೋಲ್ಡರ್ ವೈಸ್‌ಗಳು ಈ ಥರ ಕೊಡ್ತೀವಿ ಸರ್, ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್‌ಗಳು. ಒಂದೊಂದು ಯೂನಿಟಿಗೆ ಇಷ್ಟಿಷ್ಟು ವೀಡಿಯೋಸ್‌ಗಳು ಅಂತ ಕೊಡ್ತೀವಿ. ಎಲ್ಲ ಸಬ್ಜೆಕ್ಟ್ಸ್‌ಗಳಿದೆ ನಮ್ಮಲ್ಲಿ, ಆಯಿತಾ? ಸೊ ಕಾಲ್ ಮಾಡ್ಕೊಳ್ಳಿ. ಕಾಲ್ ಮಾಡಿಕೊಂಡು ಬೇಕಾಗಿರುವಂಥ ಎಲ್ಲ ಫೆಸಿಲಿಟಿನ ಪಡ್ಕೊಳ್ಳಿ. ನಾನು ನಿಮಗೆ ಯೂನಿಟ್ ವೈಸ್ ವಿಡಿಯೋ ಅಬಿಲಿಟಿ ತೋರಿಸಿದೆ, ನೋಟ್ಸಿನ ಡೆಮೋ ತೋರಿಸಿದೆ, ಇಂಪಾರ್ಟೆಂಟ್ ಕ್ವೆಶ್ಚನ್ ತೋರಿಸಿದೆ. ಜಸ್ಟ್ ಇದೊಂದು ತೋರಿಸ್ತಾ ಇರೋದು ಏನು ಗೊತ್ತಾ ನಿಮಗೆ? ಆನ್‌ಲೈನ್ ಕ್ಲಾಸಸ್‌ಗಳು ಕಂಡಕ್ಟ್ ಆಗಿರುವಂಥ ಒಂದು ಅಟೆಂಡೆನ್ಸ್ ಶೀಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಈಗ ಡಿಸ್‌ಪ್ಲೇ ಮೇಲೆ. ಅಪಾರ್ಟ್ ಫ್ರಮ್ ದಿಸ್ ಹೇಗೆ ಜಾಯಿನ್ ಆಗ್ಬೇಕು ಸರ್? ಏನೂ ತಲೆಕೆಡಿಸ್ಕೊಳ್ಬೇಡಿ. ಏನು ಫ್ಯೂಚರ್ಸು, ಏನು, ಹೇಗೆ ಜಾಯಿನ್ ಆಗ್ಬೇಕು, ಆ್ಯಪ್ ಎಲ್ಲಿ ಕೊಡ್ತೀರಾ, ಎತ್ತಾ, ಏನು, ಎಲ್ಲದಕ್ಕೂ ಒಂದು ಕಾಲ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಯಾಕೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಸುಮ್ಮನೆ ಅಲ್ಲಿ ಇಲ್ಲಿ ರಿಸರ್ಚ್ ಮಾಡ್ತೀರಾ? ಸೊ ಇದಿಷ್ಟು ಇವತ್ತಿನ ವಿಡಿಯೋ. 30 ಸೆಕೆಂಡು, 60 ಸೆಕೆಂಡು ಇನ್ಸ್ಟಾ ನೋಡುವಂಥ ಟೈಮು. ಇನ್ಸ್ಟಾ, ಫೇಸ್‌ಬುಕ್ಕು ಅಂಥದ್ರಲ್ಲಿ 25-30 ಮಿನಿಟ್ಸ್ ವಿಡಿಯೋ ನೋಡಿದ್ದೀರಾ ಅಂತಂತಂದರೆ ನಿಮ್ಮ ಇಂಟ್ರೆಸ್ಟನ್ನ ಮೆಚ್ಚಲೇಬೇಕು. ವೆಲ್ ಪಾಸಾಗಿ ಹಾಗೆ ಯಾರು ಕಾಂಟ್ರಾಕ್ಟ್ ಲಾ ಸಬ್ಜೆಕ್ಟ್ ತುಂಬ ಕಷ್ಟ ಆಗ್ತಾ ಇದೆ, ನನಗೆ ಓದೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ, ದಯವಿಟ್ಟು ಅವ್ರಿಗೆ ಒಂದ್ಸಲ ಶೇರ್ ಮಾಡಿ. ಸಬ್ಜೆಕ್ಟ್ ವಿಷಯನ ಅರ್ಥ ಮಾಡ್ಕೊಳ್ಳಿ. ಪೇಯ್ಡ್ ತಗೊಳ್ಳಿ ಬಿಡ್ಲಿ ಅದು ಸೆಕೆಂಡ್ರಿ ಸರ್, ಆಯಿತಾ? ಕಷ್ಟಪಡೋದು ಬೇಡ. ಒಂದೇ ಅಟೆಂಪ್ಟಲ್ಲಿ ಪಾಸ್ ಆಗುವಂಥ ಸಾಧ್ಯತೆಗಳನ್ನು ಟ್ರೈ ಮಾಡಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕಾಲ್ ಮಾಡಿ. ವೆಲ್ ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮಕ. ಥ್ಯಾಂಕ್ ಯು.